ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಅಭ್ಯಾಸೇಪ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. ಅರ್ಜುನ, ಅಭ್ಯಾಸದ ಮೂಲಕ ನಿನ್ನ ಮನಸ್ಸನ್ನ ನನ್ನ ಮೇಲೆ ನೆಲೆಗೊಳಿಸುವುದಕ್ಕೆ ಸಾಧ್ಯವಾಗದೆ ಹೋದರೆ ಅದಕ್ಕಾಗಿ ನೀನು ಚಿಂತಿಸಬೇಕಾಗಿಲ್ಲ. ನೀನು ನನಗಾಗಿ ಕರ್ಮ ಮಾಡ್ತಾ ಹೋಗು. ನನಗಾಗಿ ಕರ್ಮ ಮಾಡುವುದರಲ್ಲೇ ತತ್ಪರನಾಗಿರು. ನನಗಾಗಿ ಕರ್ಮ ಮಾಡ್ತಾ ಇದ್ರೂ ನೀನು ಸಿದ್ಧಿಯನ್ನ ಪಡೆಯುವೆ ಅಂತ ಶ್ರೀಕೃಷ್ಣ ಹೇಳಿದಂತಹ ಈ ಮಾತಿನ ಮರ್ಮವನ್ನ ನಾವು ನಿನ್ನೆ ವಿಶದವಾಗಿ ನೋಡಿದೆವು. ಶ್ರೀಕೃಷ್ಣ ಭಗವಂತ ಆಡಿದ ಒಂದೊಂದು ಮಾತನ್ನು ನಾವು ಆಳವಾಗಿ ಆಲೋಚಿಸಿದಷ್ಟು ಅದರ ಅರ್ಥ ಮಹತ್ವ ವಿಸ್ತಾರವಾಗ್ತಾ ಹೋಗುತ್ತೆ. ಶ್ರೀಕೃಷ್ಣ ಈಗ ತೋರಿಸಿಕೊಟ್ಟಂತಹ ಈ ಕರ್ಮಪರವಾದ ಸಾಧನಾ ವಿಧಾನದ ಬಗ್ಗೆ ಇಡೀ ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ದೊರೆಯುತ್ತವೆ. ನನಗಾಗಿ ಕರ್ಮ ಮಾಡ್ತಾ ಇದ್ರೂ ನೀನು ಸಿದ್ಧಿಯನ್ನು ಪಡೆಯುವೆ ಅಂತ ಶ್ರೀಕೃಷ್ಣ ಹೇಳಿದ ಈ ಮಾತಿಗೆ 18ನೆಯ ಅಧ್ಯಾಯದಲ್ಲಿ ಅತ್ಯಂತ ಉತ್ತಮವಾದ ವಿವರಣೆ ಸಿಗುತ್ತೆ. ಅಲ್ಲಿ ಹೇಳ್ತಾನೆ, ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಅರ್ಜುನ, ಮನುಷ್ಯ ತನ್ನ ಕರ್ಮದಲ್ಲಿಯೇ ನಿರತನಾಗಿದ್ದರೆ ಅವನು ಸಿದ್ಧಿಯನ್ನು ಹೊಂದುವನು. ಸ್ವಕರ್ಮದಲ್ಲಿ ನಿರತನಾದವನು ಸಿದ್ಧಿಯನ್ನ ಹೇಗೆ ಹೊಂದುವನೆಂಬುದನ್ನು ಕೇಳು. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿತಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಯಾವನಿಂದ ಪ್ರಾಣಿಗಳ ಉತ್ಪತ್ತಿ ವ್ಯವಹಾರಗಳು ನಡೆಯುತ್ತಾ ಇವೆಯೋ, ಯಾವಾತನಿಂದ ಇವೆಲ್ಲವೂ ವ್ಯಾಪ್ತವಾಗಿದೆಯೋ ಆತನನ್ನ ತನ್ನ ಸ್ವಕರ್ಮದಿಂದ ಆರಾಧನೆ ಮಾಡಿದರೆ ಮನುಷ್ಯ ಸಿದ್ಧಿಯನ್ನು ಹೊಂದುತ್ತಾನೆ ಅಂತ. ಈ 2 ಶ್ಲೋಕಗಳಲ್ಲಿ ಭಗವಂತ ಶ್ರೀಕೃಷ್ಣ ಕರ್ಮ ಮಾಡುವುದರ ಮೂಲಕವೇ ಸಿದ್ಧಿಯನ್ನು ಪಡೆಯುವ ವಿಧಾನವನ್ನು ಸ್ಪಷ್ಟಪಡಿಸಿದ್ದಾನೆ. ಭಗವಂತನಿಗಾಗಿ ಕರ್ಮ ಮಾಡೋದು ಅಂತಂದ್ರೆ ಯಾವುದೋ ಒಂದು ಹೊಸ ಕರ್ಮವನ್ನು ತಗಲಿ ಹಾಕಿಕೊಳ್ಬೇಕು ಅಂತ ಹೀಗಲ್ಲ ಅರ್ಥ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಅವನವನ ಕುಲಧರ್ಮಕ್ಕೆ ಅನುಸಾರವಾಗಿ ಅವನ ಲೌಕಿಕ ಜೀವನೋಪಾಯಕ್ಕೆ ಸಂಬಂಧಪಟ್ಟಂತಹ ಕಸುಬುಗಳನ್ನು ಮಾಡಲೇಬೇಕಾಗುತ್ತೆ. ಆ ಕರ್ಮಗಳನ್ನೇ ಮಾಡ್ತಾ ಪರಮಸಿದ್ಧಿಯನ್ನು ಪಡೆಯಬಹುದು. ಆದರೆ ಮಾತ್ರ ಆ ಕರ್ಮಗಳನ್ನು ಹೇಗೆ ಮಾಡಬೇಕು, ಇದಕ್ಕೆ ಶ್ರೀಕೃಷ್ಣ ಹೇಳತಕ್ಕಂಥ ಮಾತು ತುಂಬಾ ಸ್ವಾರಸ್ಯವಾಗಿದೆ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಯಾವನಿಂದ ಜೀವಿಗಳ ಉತ್ಪತ್ತಿ ವ್ಯವಹಾರಗಳು ನಡೆಯುತ್ತಾ ಇವೆಯೋ ಮತ್ತು ಯಾವಾತನಿಂದ ಇವೆಲ್ಲವೂ ವ್ಯಾಪ್ತವಾಗಿವೆಯೋ ಅವನನ್ನ ತನ್ನ ಸ್ವಕರ್ಮದಿಂದ ಆರಾಧನೆ ಮಾಡಿದರೆ ಮನುಷ್ಯ
ಪರಮಸಿದ್ಧಿಯನ್ನು ಪಡಿತಾನೆ. ಇಲ್ಲಿ ಶ್ರೀಕೃಷ್ಣ ತನ್ನ ಆರಾಧಿಸಬೇಕು ಅಂತ ಹೇಳಿಲ್ಲ, ಬದಲಾಗಿ ಯಾರಿಂದ ಈ ಜೀವನ ಉತ್ಪತ್ತಿ ಆಯಿತೋ ಮತ್ತು ಯಾರಿಂದ ಈ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆಯೋ ಅವನನ್ನು ಅರ್ಪಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಆದರೆ ಶ್ರೀಕೃಷ್ಣನಿಗೂ ಇಲ್ಲಿ ಹೇಳಿರ್ತಕ್ಕಂತಹ ಭಗವಂತನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಇಲ್ಲಿ ಮನುಷ್ಯ ಸರ್ವವ್ಯಾಪಿಯಾದಂತಹ ಭಗವಂತನನ್ನು ತನ್ನ ಕುಲಧರ್ಮಕ್ಕನುಸಾರವಾದಂತಹ ಕರ್ಮದಿಂದ ಆರಾಧಿಸಬೇಕು ಅಂತ ಹೇಳಿದ್ರಿಂದ ಒಂದು ಹೊಸ ಸೂಕ್ಷ್ಮವನ್ನು ತೋರಿಸ್ತಾ ಇದ್ದಾನೆ. ಏನು ಅಂತಂದ್ರೆ, ಅವನು ಸರ್ವವ್ಯಾಪಿಯಾದ ಭಗವಂತನಾದ್ದರಿಂದ ನಾವು ನಮ್ಮ ಕರ್ಮಗಳಲ್ಲಿ ಆಲಸ್ಯ ಮಾಡುವಂತಿಲ್ಲ. ಯಾಕೆ? ಅದನ್ನು ಅವನು ಕಾಣ್ತಾನೆ. ನಾವು ನಮ್ಮ ಕರ್ಮಗಳಲ್ಲಿ ಸುಳ್ಳು ಪಳ್ಳು ಹೇಳುವಂತಿಲ್ಲ. ಯಾತಕ್ಕೆ? ಅದನ್ನು ಅವನು ಕಾಣ್ತಾನೆ. ನಾವು ನಮ್ಮ ಕರ್ಮದಲ್ಲಿ ಮೋಸ ಗೀಸ ಮಾಡುವಂತಿಲ್ಲ. ಯಾತಕ್ಕೆ? ಅವನದನ್ನು ಕಾಣ್ತಾ ಇದ್ದಾನೆ. ನಾವು ನಮ್ಮ ಕರ್ಮವನ್ನು ಪ್ರೀತಿ ವಿಶ್ವಾಸದಿಂದ ಶ್ರದ್ಧೆಯಿಂದ ಮಾಡಬೇಕು. ಯಾಕೆ? ಅವನದನ್ನು ನೋಡಿ ಸಂತೋಷಿಸ್ತಾನೆ. ನಾವು ಭಗವತ್ ಪ್ರೀತ್ಯರ್ಥವಾಗಿ ಮಾಡಿದಂತಹ ಕರ್ಮಗಳನ್ನು ಕಂಡು ಭಗವಂತ ಸಂತೋಷ ಪಡಿಸತಕ್ಕಂತಹದ್ದು ಮಾತ್ರ ಅಲ್ಲ, ನಮಗೆ ಬೇಕಾದಂತಹ ಮುಕ್ತಿಯ ಸುಖವನ್ನು ಕೂಡ ಅನುಗ್ರಹಿಸ್ತಾನೆ ಅಂತ ಹೇಳಿದ್ರೆ ಇದು ನನ್ನ ಮಾತಲ್ಲ, ಸ್ವಯಂ ಭಗವಂತನೇ ಹೇಳಿದಂತಹದ್ದು. ಸರ್ವಕರ್ಮಾಣ್ಯಪಿ ಸದಾ ಕುರುವಾಣೋ ಮದ್ವ್ಯಪಾಶ್ರಯ ಮತ್ಪ್ರಸಾದಾತ್ ಅವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಮನುಷ್ಯ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ಸರ್ವಕರ್ಮಗಳನ್ನು ಮಾಡ್ತಾ, ಶಾಸ್ತ್ರವಿಹಿತವಾದಂತಹ ಸರ್ವಕರ್ಮಗಳನ್ನು ಮಾಡ್ತಾ ನನ್ನನ್ನ ಅವಲಂಬಿಸಿಕೊಂಡಿರುವುದಾದರೆ ನನ್ನ ಪ್ರಸಾದದಿಂದ ಅವ್ಯಯವೋ ಶಾಶ್ವತವೋ ಆದ ಮೋಕ್ಷ ಪದವಿಯನ್ನು ಹೊಂದುತ್ತಾನೆ ಅಂತ. ಭಕ್ತಿಯೋಗದಲ್ಲಿ ಶ್ರೀಕೃಷ್ಣ ನನಗಾಗಿ ಕರ್ಮ ಮಾಡ್ತಾ ಇದ್ರೂ ನೀನು ಮುಕ್ತಿಯನ್ನು ಪಡೆಯುವೆ ಅಂತ ಹೇಳಿದಾಗ ನಮ್ಮಲ್ಲಿ ಒಂದು ಪ್ರಶ್ನೆ ಸ್ವಾಭಾವಿಕವಾಗಿಯೇ ಹೇಳೋದಕ್ಕೆ ಸಾಧ್ಯವಿದೆ. ಏನು ಅಂತಂದ್ರೆ, ಧ್ಯಾನ ಮಾಡೋದ್ರಿಂದ ಸಿದ್ಧಿಯನ್ನು ಪಡೆಯುವ ವಿಚಾರ ಕೇಳಿದ್ದೇವೆ, ಪ್ರಾರ್ಥನೆ ಮಾಡುವುದರ ಮೂಲಕ ಸಿದ್ಧಿಯನ್ನು ಪಡೆಯುವ ವಿಚಾರ ಕೇಳಿದ್ದೇವೆ, ಜಪ ಪಾರಾಯಣ ಪುರಶ್ಚರಣಗಳನ್ನು ಮಾಡೋದ್ರಿಂದ ಸಿದ್ಧಿಯನ್ನು ಪಡೆಯಬಹುದು ಅಂತನ್ನುವ ವಿಚಾರ ಕೇಳಿದ್ದೇವೆ. ಆದರೆ ಕೇವಲ ಕರ್ಮ ಮಾಡ್ತಾ ಹೋಗೋದ್ರಿಂದ ಸಿದ್ಧಿಯನ್ನು ಪಡೆಯೋದಕ್ಕೆ ಹೇಗೆ ಸಾಧ್ಯ ಅಂತನ್ನುವ ಪ್ರಶ್ನೆ ಇಲ್ಲಿ ಹೇಳೋದು ಸ್ವಾಭಾವಿಕ. ಇದಕ್ಕೆ ಶ್ರೀಕೃಷ್ಣನೇ ಉತ್ತರ ಹೇಳಿದ್ದಾನೆ. ಸರ್ವಕರ್ಮಾಣ್ಯಪಿ ಸದಾ ಕುರುವಾಣೋ ಮತ್ ವ್ಯಪಾಶ್ರಯ ಮತ್ ಪ್ರಸಾದಾದ್ವಾಪ್ನೋತಿ ಶಾಶ್ವತಂ ಪದಂ ಅವ್ಯಯಂ ಅಂತ. ಅಂದ್ರೆ ನನಗಾಗಿ ಕರ್ಮ ಮಾಡುವವನು, ನನ್ನಲ್ಲೇ ಆಶ್ರಯಿಸಿಕೊಂಡಿರ್ತಕ್ಕಂಥವನು ನನ್ನ ವರಪ್ರಸಾದದಿಂದ ಮೋಕ್ಷ ಪದವಿಯನ್ನು ಪಡೀತಾನೆ ಅಂತ. ಆದರೆ ಶ್ರೀಕೃಷ್ಣ ಹೇಳಿದಂತೆ ನಿರಂತರ ಕರ್ಮ ಮಾಡೋದಕ್ಕೆ ಕೆಲವರಿಂದ ಸಾಧ್ಯವಾಗದೆ ಹೋಗಬಹುದು, ಶಾರೀರಿಕವಾದ ದೌರ್ಬಲ್ಯ ಇರಬಹುದು. ಅಂಥವರೇನು ಮಾಡಬೇಕು? ಶ್ರೀಕೃಷ್ಣ ಅಂಥವರಿಗಾಗಿಯೂ ಕೂಡ ಒಂದು ಉಪಾಯವನ್ನು ಹೇಳಿದಾನೆ. ಅಥೈತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತ ಕುರು ಯಥಾತ್ಮವಾನ್. ಅರ್ಜುನ, ಹೀಗೆ ನನ್ನನ್ನು ಪೂಜೆ ಮಾಡೋದಕ್ಕಾಗಿ ಕೇವಲ ಕೈಂಕರ್ಯಾದಿಗಳನ್ನು ಮಾಡೋದಕ್ಕೂ ನೀನು ಅಸಮರ್ಥನಾದರೆ ಮನಸ್ಸನ್ನು ಸ್ವಲ್ಪ ಸಂಯಮದಲ್ಲಿಟ್ಟುಕೊಂಡು ಎಲ್ಲ ಕರ್ಮಗಳನ್ನ ಆದರೂ ಕೂಡ ತ್ಯಾಗ ಮಾಡಿಬಿಡು ಅಂತ. ಈ ಸಂದರ್ಭದಲ್ಲಿ ಎರಡು ಪ್ರಾಮುಖ್ಯವಾದಂತಹ ಸ್ವಾರಸ್ಯಗಳನ್ನು ನಾವು ನೋಡಬಹುದಾಗುತ್ತೆ. ಮೊದಲನೇದಾಗಿ, ಈ ಭಕ್ತಿಯೋಗದ ಪ್ರಾರಂಭದಲ್ಲಿ ಭಕ್ತಿಯ ಅತ್ಯಂತ ಉನ್ನತ ಮಟ್ಟದ ಸಾಧನಾ ವಿಧಾನವನ್ನು ಹೇಳಿ ಈಗ ಇದ್ದಕ್ಕಿದ್ದಂತೆ ಸಾಧನೆಯ ಸಾಮಾನ್ಯ ಅಂಗವಾದ ಕರ್ಮಯೋಗಕ್ಕೆ ಬಂದಿದ್ದಾನೆ ಶ್ರೀಕೃಷ್ಣ. ಇದರ ಅರ್ಥ ಏನು? ಇದರ ಮಹತ್ವ ಏನು? ಇದಕ್ಕೊಂದು ಕಾರಣ ಇದೆ. ಏನು ಅಂತಂದ್ರೆ, ವಿದ್ಯೆಯನ್ನ ಕಲಿಸಿಕೊಡ್ತಕ್ಕಂತಹ ಗುರುಗಳಲ್ಲಿ ಅರ್ಹತೆ ಸಾಮರ್ಥ್ಯ ಇರಬೇಕು ಅಂತ ನಾವು ಭಾವಿಸ್ತೇವೆ. ಹಾಗೇನೇನೆ ಅದನ್ನ ಕಲಿಯುವಂತ ಶಿಷ್ಯನಲ್ಲೂ ಕೂಡ ಅರ್ಹತೆ ಸಾಮರ್ಥ್ಯ ಇರಬೇಕಾಗುತ್ತೆ. ಆದರೆ ಎಲ್ಲ ಶಿಷ್ಯರ ಸಾಮರ್ಥ್ಯವೂ ಒಂದೇ ತೆರನಾಗಿರೋದಿಲ್ಲ. ಇವರ ಸಾಮರ್ಥ್ಯವನ್ನು 3 ಮಟ್ಟಗಳನ್ನಾಗಿ ವಿಭಜಿಸಲಾಗಿದೆ: ಮಂದ, ಮಧ್ಯಮ, ಉತ್ತಮ ಅಂತ. ಇದರ ಪ್ರಕಾರ ಮಂದ ಸಾಮರ್ಥ್ಯದ ವಿದ್ಯಾರ್ಥಿ, ಮಧ್ಯಮ ಸಾಮರ್ಥ್ಯದ ವಿದ್ಯಾರ್ಥಿ, ಉತ್ತಮ ಸಾಮರ್ಥ್ಯದ ವಿದ್ಯಾರ್ಥಿ ಅಂತ 3 ಮಟ್ಟದ ವಿದ್ಯಾರ್ಥಿಗಳಿದ್ದಾರೆ.
ಇವರನ್ನೇ ಶಾಸ್ತ್ರದಲ್ಲಿ ಮಂದಾಧಿಕಾರಿ, ಮಧ್ಯಮಾಧಿಕಾರಿ, ಉತ್ತಮಾಧಿಕಾರಿ ಅಂತ ಕರೆಯುವ ಕ್ರಮ ಇದೆ. ಉತ್ತಮಾಧಿಕಾರಿಗೆ ಅಂದ್ರೆ ಉತ್ತಮ ಸಾಮರ್ಥ್ಯದ ವಿದ್ಯಾರ್ಥಿಗೆ ವಿಷಯವನ್ನು ಸೂಕ್ಷ್ಮವಾಗಿ ಒಂದು ಸಲ ಹೇಳಿದ್ರೆ ಬೇಕಾದಷ್ಟಾಯಿತು, ಅವನು ಅದನ್ನ ಸಂಪೂರ್ಣವಾಗಿ ಗ್ರಹಿಸಿ ಬಿಡ್ತಾನೆ. ಆದರೆ ಅವನಿಗೆ ಮತ್ತೆ ಆ ವಿಷಯವಾಗಿ ವಿವರಿಸೋದು, ಆದ್ರಿಂದ ಅವನಿಗೆ ಮತ್ತೆ ಆ ವಿಷಯವಾಗಿ ವಿವರಿಸೋದು ಅನವಶ್ಯಕ. ಆದರೆ ಮಧ್ಯಮಾಧಿಕಾರಿಗೆ ಅಂದ್ರೆ ಮಧ್ಯಮ ಸಾಮರ್ಥ್ಯದ ವಿದ್ಯಾರ್ಥಿಗೆ ಅದೇ ವಿಷಯವನ್ನ ಸ್ವಲ್ಪ ವಿವರಿಸಿ ಹೇಳಬೇಕಾಗತ್ತೆ. ಅದರ ಸುಲಭ ರೂಪವನ್ನ ತಿಳಿಸಿಕೊಡ್ಬೇಕಾಗತ್ತೆ. ಆದರೆ ಮಂದಾಧಿಕಾರಿಗೆ ಮಾತ್ರ ಅಂದ್ರೆ ಮಂದ ಸಾಮರ್ಥ್ಯದ ವಿದ್ಯಾರ್ಥಿಗೆ ಮತ್ತೆ ಮತ್ತೆ ಹೇಳಿಕೊಡ್ಬೇಕಾಗತ್ತೆ, ನಾನಾ ಬಗೆಯಂದೇ ಹೇಳಿಕೊಡ್ಬೇಕಾಗತ್ತೆ, ಯುಕ್ತಿಯುಕ್ತವಾಗಿ ವಿವರಿಸಿ ತಿಳಿಯೇ ಹೇಳಬೇಕಾಗತ್ತೆ. ಇಲ್ಲಿ ಈ ಭಕ್ತಿ ಯೋಗದಲ್ಲಿ ಮಯ್ಯಾವೇಶ್ಯ ಮನೋಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಸ್ತೆ ಮೇ ಯುಕ್ತತಮಾಮತಾಹ ಅಂತ ಹೇಳಿದಂತಹ ಈ ಮಾತಿನಲ್ಲೇ ಭಕ್ತಿಯೋಗದ ಸಾರ ಸರ್ವಸ್ವವೇ ಇರೋದನ್ನ ಉತ್ತಮಾಧಿಕಾರಿಯಾದವರು ಗ್ರಹಿಸಿಬಿಟ್ಟಿರ್ತಾರೆ. ಆದರೆ ಉಳಿದ ಮಂದ ಮಧ್ಯಮಾಧಿಕಾರಿಗಳಿಗೆ ಅಷ್ಟೇ ಹೇಳಿದರೆ ಸಾಕಾಗೋದಿಲ್ಲ. ಆದ್ರಿಂದ ಶ್ರೀಕೃಷ್ಣ ಮತ್ತಷ್ಟು ವಿಶದೀಕರಿಸಿ ಮತ್ತಷ್ಟು ಸುಲಭದ ಮಾರ್ಗವನ್ನು ಬೋಧಿಸ್ತಾ ಬರ್ತಾ ಇದ್ದಾನೆ. ಆದ್ರಿಂದಲೇ ಹೇಳ್ತಾ ಇದ್ದಾನೆ, ಅಥೈತದ ಪೆಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗಂ ತತಃಕುರು ಯಥಾತ್ಮವಾನ್. ಅರ್ಜುನ, ಹೀಗೆ ನನ್ನನ್ನು ಪಡೆಯೋದಕ್ಕಾಗಿ ಕೇವಲ ಕೈಂಕರ್ಯಾದಿ ಕರ್ಮಗಳನ್ನು ಮಾಡೋದಕ್ಕೂ ನಿನಗೆ ಕಷ್ಟ ಅನಿಸಿದರೆ ನೀನು ನಿನ್ನ ಮನಸ್ಸನ್ನು ಸ್ವಲ್ಪ ಸಂಯಮದಲ್ಲಿ ಇಟ್ಕೊಂಡು ಎಲ್ಲ ಕರ್ಮಗಳ ಫಲವನ್ನಾದರೂ ತ್ಯಾಗ ಮಾಡು ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಶ್ರೀಕೃಷ್ಣನ ಈ ಮಾತನ್ನು ಕೇಳಿದಾಗ ನಾವು ಮನಸ್ಸಿನಲ್ಲಿ ಮೊದಲಿಗೆ ಒಂದು ಪ್ರಶ್ನೆ ಹೇಳಬಹುದು, ಏನು ಅಂತಂದ್ರೆ, ಕರ್ಮ ಮಾಡೋದಕ್ಕೆ ಕಷ್ಟ ಅನಿಸಿದ ಮೇಲೆ ಇನ್ನದರ ಫಲವನ್ನು ತ್ಯಾಗ ಮಾಡೋದೆಲ್ಲ ಬಂತು? ಕರ್ಮ ಮಾಡಿದ್ರೆ ತಾನೇ ಅದರ ಫಲವನ್ನು ತ್ಯಾಗ ಮಾಡೋದು ನಿಜ. ಆದರೆ ಶ್ರೀಕೃಷ್ಣ ಹೇಳಿದಂತಹ ಮಾತಿನ ಸ್ವಾರಸ್ಯ ಇರೋದು ಇಲ್ಲಿಯೇ. ಏನು ಅಂತಂದ್ರೆ, ಮನುಷ್ಯನಿಗೆ ಕರ್ಮ ಮಾಡೋದಕ್ಕೆ ಯಾಕೆ ಕಷ್ಟವಾಗುತ್ತೆ? ಮೈ ಕೈ ನೋವಾಗುತ್ತೆ ಅಂತಲೇ ಅಲ್ಲ. ಮುಖ್ಯವಾದ ದೋಷ ಇರೋದು ಎಲ್ಲಿ ಅಂತಂದ್ರೆ, ಅವನು ಫಲಾಪೇಕ್ಷೆಯ ಕಡೆಗೆ ಗಮನ ಇಟ್ಕೊಂಡು ಕುಳಿತಿರ್ತಾನಲ್ಲ ಅಲ್ಲಿ. ಹೀಗೆ ಫಲಾಪೇಕ್ಷೆಯ ಕಡೆಗೆ ವಿಶೇಷ ಗಮನ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ, ಅವನ ಮನಸ್ಸೆಲ್ಲ ತನಗೆ ಆ ಕೆಲಸದಿಂದ ಏನು ಪ್ರಯೋಜನವಾದೀತು, ಎಷ್ಟು ಪ್ರಯೋಜನವಾದೀತು, ತನಗೆ ಜಯವಾಗಬಹುದೇ ಅಥವಾ ಅಪಜಯವಾಗಬಹುದೇ ಅಂತ ವ್ಯಾಕುಲಿಸ್ತಾ ಇರುತ್ತೆ, ಯೋಚಿಸ್ತಾ ಇರುತ್ತೆ. ಹೀಗೆ ತಾನು ಮಾಡತಕ್ಕಂತಹ ಕೆಲಸದಿಂದ ತನಗಾಗುವಂತಹ ಆಗಬಹುದಾದಂತಹ ಲಾಭ ನಷ್ಟ, ಜಯ ಅಪಜಯ ಇವುಗಳ ಕಡೆಗೆ ಗಮನ ಕೊಡ್ತಿರೋದ್ರಿಂದ ಅವನಲ್ಲಿ ಕರ್ಮ ಮಾಡತಕ್ಕಂಥ ಉತ್ಸಾಹ ಹಾಗೂ ಶಕ್ತಿ ಕುಂಠಿತವಾಗಿ ಹೋಗಿಬಿಡುತ್ತೆ. ಶಕ್ತಿ ಉತ್ಸಾಹ ಕಡಿಮೆ ಆದಾಗ ಕರ್ಮ ಮಾಡೋದಕ್ಕೆ ಕಷ್ಟವಾಗಿ ಬಿಡುತ್ತೆ. ಆದ್ರಿಂದಲೇನೇನೆ ಶ್ರೀಕೃಷ್ಣ ಅರ್ಜುನನಿಗೆ ಹಿಂದೊಮ್ಮೆ ಹೇಳಿದ್ದ, ಯುದ್ಧಸ್ವ ವಿಗತ ಜ್ವರ ಅಂತ. ಅಂದ್ರೆ ಜ್ವರವನ್ನು ಬಿಟ್ಟು ಯುದ್ಧ ಮಾಡು ಅಂತ. ಜ್ವರವನ್ನು ಬಿಡೋದು ಅಂದ್ರೆ ಏನರ್ಥ? ತನಗೆ ಜಯವಾದೀತೆ ಅಪಜಯವಾದೀತೆ ಅಂತ ಹೇಳ್ತಕ್ಕಂಥ ಕಾತರತೆಯೇ ಆ ಜ್ವರ. ಆದ್ರಿಂದ ಜ್ವರವನ್ನು ಬಿಟ್ಟು ಯುದ್ಧ ಮಾಡು ಅಂತಂದ್ರೆ ಜಯಾಪಜಯಗಳ ಸಂಬಂಧವಾದ ಕಾತರತೆಯನ್ನು ಬಿಟ್ಟು ಯುದ್ಧ ಮಾಡುವ ಕರ್ಮದಲ್ಲಿ ಮನಸ್ಸನ್ನು ಇಡು ಅಂತ ಅರ್ಥ. ಆದ್ರಿಂದಲೇ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಭಗವತ್ ಪ್ರೀತ್ಯರ್ಥವಾಗಿ ಕರ್ಮ ಮಾಡೋದಕ್ಕೆ ಕಷ್ಟವೆನಿಸಿದ್ರೆ ಫಲತ್ಯಾಗವನ್ನಾದರೂ ಮಾಡು ಅಂತ ಹೇಳ್ತಾ ಇದ್ದಾನೆ. ಫಲತ್ಯಾಗ ಮಾಡು ಅಂತಂದ್ರೆ ಫಲವನ್ನ ಭಗವಂತನಿಗೆ ಅರ್ಪಿಸಿ ನಿರ್ಯೋಚನೆಯಿಂದ ಇರು ಅಂತ ಅರ್ಥ. ಫಲಾಕಾಂಕ್ಷೆಯ ಹುಚ್ಚು ಮನಸ್ಸಿಗೆ ತಗಲಿಕೊಳ್ಳದೆ ಇದ್ರೆ ನಾವು ಮಾಡತಕ್ಕಂಥ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿ ನಡೆಯುತ್ತವೆ ಮತ್ತು ಯಶಸ್ವಿಯಾಗಿ ನಡೆಯುತ್ತವೆ. ನಾವು ಹೊಸದಾಗಿ ವೇದಿಕೆಯ ಮೇಲೆ ನಿಂತು ಮಾತಾಡ್ತಕ್ಕಂಥವನ ಅವಸ್ಥೆಯನ್ನ ನೋಡೇ ಇದ್ದೇವೆ. ಅವರ ಕೈಕಾಲುಗಳು ನಡುಗ್ತಾ ಇರುತ್ತವೆ, ನಾಲಿಗೆ ಒಣಗಿ ಹೋಗ್ತಾ ಇರುತ್ತೆ, ಭಾಷಣಕ್ಕೆ ತಯಾರು ಮಾಡಿಕೊಂಡು ಬಂದಂತಹ ವಿಷಯಗಳೆಲ್ಲ ಮರೆತು ಹೋಗ್ಬಿಟ್ಟಿರುತ್ತವೆ. ಯಾಕೆ? ಜನ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ಸಭಾಕಂಪ ಸಭಾಕಂಪ ಅಂತ. ಆ ಸಭಾಕಂಪ ಅಂತ ಅನ್ನೋದನ್ನ ಅವನು ಆ ವೇದಿಕೆಯ ಮೇಲೆ ನಿಂತ ಸರಿಯಾಗಿ ಹೇಳಾರ, ಭಸಾಕಂಪ ಅಂತ ಆಗ್ಬಿಡುತ್ತದು. ಯಾಕೆಂದ್ರೆ ಸಭಾಕಂಪ, ಈ ಸಭಾಕಂಪವಾಗೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ತಾನು ಮಾಡುವಂತಹ ಭಾಷಣ ಯಶಸ್ವಿ ಆಗುತ್ತೋ ಇಲ್ವೋ,
ತನ್ನ ಭಾಷಣವನ್ನು ಜನ ಹೊಗಳುತ್ತಾರೋ ಅಥವಾ ತೆಗಳುತ್ತಾರೋ ಅಂತ ಹೇಳ್ತಕ್ಕಂಥ ಈ ರೀತಿಯಾದ ಭಾವನೆಯ ಕಾರಣ ಸಭಾಕಂಪಕ್ಕೆ. ಹೀಗೆ ಪ್ರತಿಫಲದ ಕಡೆಗೆ ಗಮನ ಕೊಡೋದ್ರಿಂದ ಕೆಲಸ ಕೆಡುತ್ತೆ. ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತುಕೊಳ್ಳುವಾಗ, ಅದರಲ್ಲೂ ಪಬ್ಲಿಕ್ ಪರೀಕ್ಷೆಗೆ ಕುಳಿತುಕೊಳ್ಳುವಾಗ ಅವರು ಹೆದರಿಕೊಳ್ಳತಕ್ಕಂಥ ಬಗೆಯನ್ನು ನೀವು ನೋಡಿರಬೇಕು. ಚೆನ್ನಾಗಿ ಓದಿದ ವಿದ್ಯಾರ್ಥಿಯು ಕೂಡ ಹೆದರಿಕೆಯಿಂದ ತಪ್ಪಾಗಿ ಬರೆದು ಬಂದುಬಿಟ್ಟಿರ್ತಾನೆ, ಅಥವಾ ಸಾಕಷ್ಟು ಸರಿಯಾಗಿ ಬರೆಯದೇ ಬಂದ್ಬಿಟ್ಟಿರ್ತಾನೆ. ಕಾರಣ ಏನು? ಫಲಾಪೇಕ್ಷೆಯ ಚಿಂತೆ. ತಾನು ಪಾಸ್ ಆದೇನೋ ಇಲ್ವೋ ಅಂತ ಹೇಳ್ತಕ್ಕಂಥ ಕಾತರ. ಅಂತಹ ಕೆಲವು ವಿದ್ಯಾರ್ಥಿಗಳು ಬಂದು ನನ್ನ ಹತ್ರ ಕೇಳೋದುಂಟು, ಸ್ವಾಮೀಜಿ ಬಹಳ ಹೆದರಿಕೆ ಆಗ್ತಾ ಇದೆ, ಏನು ಮಾಡೋದು ಅಂತ. ಅದಕ್ಕೆ ಅವರಿಗೆ ಮೊದಲೆಲ್ಲ ಧೈರ್ಯದ ಮಾತನ್ನು ಹೇಳ್ತಾ ಇದ್ದೆ ನಾನು, ಆದರೆ ಅವು ಯಾವುವು ಹೆಚ್ಚು ಪರಿಣಾಮಕಾರಿ ಆಗ್ತಾ ಇರಲಿಲ್ಲ. ಆದ್ರಿಂದ ಈಗ ನಾನು ಅವರಿಗೆಲ್ಲ ಹೇಳ್ತಾ ಇರ್ತೇನೆ, ನನ್ನ ಮೇಲೆ ಭಾರ ಹಾಕಿ ಹೋಗಿ ಬರೀರಿ, ಪರೀಕ್ಷಾ ಹಾಲ್ನಲ್ಲಿ ಕೂಡ ನನ್ನನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ ಅಂತ. ಈ ಉಪಾಯ ತುಂಬ ಯಶಸ್ವಿಯಾಗಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ನಾನು ಅವರ ಮೇಲೆ ಪವಾಡ ಶಕ್ತಿಯನ್ನು ಉಪಯೋಗಿಸಿದೆ ಅಂತ ತಿಳ್ಕೊಬೇಡಿ. ಇದರ ಕಾರಣ ತುಂಬ ಸರಳ. ಅವರು ಯಾವಾಗ ಜವಾಬ್ದಾರಿಯನ್ನು ನನ್ನ ಮೇಲೆ ಹಾಕಿದ್ರು, ಅವರ ಫಲಾಪೇಕ್ಷೆಯ ಕಾತರತೆ, ಆಕಾಂಕ್ಷೆ, ಕಳವಳ ಎಲ್ಲ ದೂರವಾಯಿತು, ಮನಸ್ಸು ತಿಳಿಯಾಯಿತು. ಅವರು ಅಧ್ಯಯನ ಮಾಡಿದ್ದೆಲ್ಲ ಅವರ ಆ ತಿಳಿ ಮನದಲ್ಲಿ ನೆನಪಿಗೆ ಬಂದವು. ಚೆನ್ನಾಗಿ ಬರೆದ್ರು, ಪಾಸಾದ್ರು. ಬಂದು ನನಗೆ ಹೇಳಿದರು, ಸ್ವಾಮೀಜಿ ನಿಮ್ಮ ಆಶೀರ್ವಾದದಿಂದ ಪಾಸಾದವು ಅಂತ. ಆದರೆ ಸತ್ಯ ಸಂಗತಿಯೇ ಬೇರೆ. ಆದರೆ ಇದನ್ನ ನಿಮ್ಮ ಹುಡುಗರಿಗೆ ಹೇಳಬೇಡಿ, ಇದು ಟ್ರೇಡ್ ಸೀಕ್ರೆಟ್. ಹೀಗೆ ನಾವು ಭಗವಂತನಿಗಾಗಿಯೂ ಕೂಡ ಕರ್ಮ ಮಾಡುವಾಗ ಅದರ ಫಲದ ನಿರೀಕ್ಷೆ ಇಲ್ಲದೆ ಮಾಡಬೇಕಾದ್ರೆ ಆ ಫಲವನ್ನು ಭಗವಂತನಿಗೆ ಅರ್ಪಿಸಿಬಿಟ್ಟಿದ್ದೇನೆ ಅಂತ ಹೇಳ್ತಕ್ಕಂಥ ಈ ಫಲತ್ಯಾಗ ಬುದ್ಧಿಯಿಂದ ಮಾಡಬೇಕು. ಇದರಿಂದ ನಮ್ಮ ಕರ್ಮಗಳು ಯಶಸ್ವಿಯಾಗುತ್ತವೆ ಮತ್ತು ಭಗವಂತನ ಕೃಪೆಯೂ ಕೂಡ ಆಗುತ್ತೆ. ಇಲ್ಲಿ ಶ್ರೀಕೃಷ್ಣ ಸೂಚಿಸಿದಂತಹ ಸರ್ವಕರ್ಮ ಫಲತ್ಯಾಗದ ಫಲ ಬಹಳ ದೊಡ್ಡದು. ಸರ್ವಕರ್ಮ ಫಲತ್ಯಾಗದ ಫಲ, ಸರ್ವಕರ್ಮ ಫಲತ್ಯಾಗದ ಫಲ ಬಹಳ ದೊಡ್ಡದು. ಅದು ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ಅದು ಹೇಗೆ ದೊಡ್ಡದು ಅಂತ ಹೇಳಿದ್ರೆ ಅದನ್ನು ಶ್ರೀಕೃಷ್ಣನೇ ಹೇಳ್ತಾನೆ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗಾತ್ ಶಾಂತಿರನಂತರಂ. ಅಭ್ಯಾಸಕ್ಕಿಂತಲೂ ಜ್ಞಾನ ಹೆಚ್ಚಿನದು, ಜ್ಞಾನಕ್ಕಿಂತಲೂ ಧ್ಯಾನ ಹೆಚ್ಚಿನದು, ಧ್ಯಾನಕ್ಕಿಂತಲೂ ಕರ್ಮಫಲ ತ್ಯಾಗ ಹೆಚ್ಚಿನದು. ಏಕೆಂದರೆ ಕರ್ಮಫಲ ತ್ಯಾಗದಿಂದ ತಕ್ಷಣವೇ ಶಾಂತಿ ಲಭಿಸುತ್ತದೆ. ಇಲ್ಲಿ ಶ್ರೀಕೃಷ್ಣ ಕರ್ಮಫಲ ತ್ಯಾಗದ ಹಿರಿಮೆಯನ್ನು ಅತ್ಯಂತ ಸ್ಪಷ್ಟವಾದ ದನಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ಅರ್ಜುನನಿಗೆ, ನಿನಗೆ ಕರ್ಮ ಮಾಡೋದು ಕಷ್ಟವೆನಿಸಿದರೆ ಕಡೆಯ ಪಕ್ಷ ಕರ್ಮಫಲ ತ್ಯಾಗವನ್ನಾದರೂ ಮಾಡುವಂತ ಹೇಳಲಿಲ್ವೇ? ಈ ಕರ್ಮಫಲ ತ್ಯಾಗ ಅಂತ ಹೇಳ್ತಕ್ಕಂಥದ್ದು ಕೂಡ ಏನು ಕಡಿಮೆಯಾದ್ದೇನಲ್ಲ. ಅಷ್ಟೇ ಅಲ್ಲ, ಅದು ಪರಮಶಾಂತಿಯನ್ನು ತಕ್ಷಣವೇ ಒದಗಿಸಿಕೊಡಬಲ್ಲಂಥದ್ದು ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಅಭ್ಯಾಸಕ್ಕಿಂತಲೂ ಜ್ಞಾನ ಹೆಚ್ಚಿನದು, ಜ್ಞಾನಕ್ಕಿಂತಲೂ ಧ್ಯಾನ ಹೆಚ್ಚಿನದು, ಧ್ಯಾನಕ್ಕಿಂತಲೂ ಕರ್ಮಫಲ ತ್ಯಾಗ ಹೆಚ್ಚಿನದು. ಯಾಕೆ ಅಂತಂದರೆ ಕರ್ಮಫಲ ತ್ಯಾಗದಿಂದ ತಕ್ಷಣವೇ ಶಾಂತಿ ಲಭಿಸುತ್ತೆ. ಇಲ್ಲಿ ಶ್ರೀಕೃಷ್ಣ ಒಂದಕ್ಕಿಂತ ಇನ್ನೊಂದು ಹೆಚ್ಚು ಶ್ರೇಷ್ಠ ಅಂತ ಹೇಳುವಾಗ ಅಭ್ಯಾಸ ಎಂಬಲ್ಲಿಂದ ಪ್ರಾರಂಭಿಸಿದ್ದಾನೆ. ಅವನು ಅಭ್ಯಾಸ ಯೋಗದ ಕುರಿತಾಗಿ ಈ ಹಿಂದೆಯೇ ಹೇಳಿದ್ದನ್ನ ನಾವು ಜ್ಞಾಪಿಸಿಕೊಳ್ಬೇಕು. ಅಭ್ಯಾಸ ಅಂತಂದ್ರೆ ಪುನಃ ಪುನಃ ಮಾಡುವಂತಹ ಪ್ರಯತ್ನ. ಇಂತಹ ಅಭ್ಯಾಸಕ್ಕಿಂತಲೂ ಜ್ಞಾನ ಅಂತನ್ನೋದು ಹೇಗೆ ಶ್ರೇಷ್ಠ ಅನ್ನೋದನ್ನು ನಾವು ಸ್ವಲ್ಪ ಆಲೋಚಿಸಿ ನೋಡಬೇಕಾಗುತ್ತೆ. ಯಾಕೆಂದ್ರೆ ಕೃಷ್ಣ ಅದನ್ನು ವಿವರಿಸಲಿಲ್ಲ. ಈ ಅಭ್ಯಾಸ ಅಂದ್ರೆ ಏನು ಅನ್ನೋದನ್ನು ಮೊದಲು ನೋಡೋಣ. ಈಗ ಭಗವನ್ನಾಮ ಜಪವನ್ನು ಮಾಡುವವ್ರನ್ನ ನೀವು ನೋಡಿರಬಹುದು, ಅಥವಾ ಸಂಧ್ಯಾ ವಂದನೆ ಗಾಯತ್ರಿ ಜಪ ಮಾಡ್ತಕ್ಕಂಥವ್ರನ್ನ ನೀವು ನೋಡಿರಬಹುದು. ಹೀಗೆ ಭಗವನ್ನಾಮ ಜಪವನ್ನೇ ಆಗಲಿ, ಸಂಧ್ಯಾ ವಂದನೆ ಗಾಯತ್ರಿ ಜಪವನ್ನೇ ಆಗಲಿ, ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣವನ್ನೇ ಆಗಲಿ, ಅಥವಾ ಲಲಿತಾ ಸಹಸ್ರನಾಮ ಪಾರಾಯಣವನ್ನೇ ಆಗಲಿ ಮಾಡುವವರು ನಿತ್ಯವೂ ಅದನ್ನು ಮಾಡಿ 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 ಅಭ್ಯಾಸವಾಗಿಬಿಟ್ಟಿರುತ್ತೆ. ಆದರೆ ಅವರಿಗೆ ಅದರಿಂದ
ಹೆಚ್ಚಿನ ಪ್ರಯೋಜನವಾಗದೇ ಇರೋದನ್ನ ನೀವು ನೋಡಿರ್ಬೋದು, ಅಥವಾ ಅದರಿಂದ ಹೆಚ್ಚಿನ ಪ್ರಯೋಜನವಾಗಿರೋದನ್ನ ನಾವು ಕಾಣೋದಿಲ್ಲ. ಎಷ್ಟೋ ಸಲ ಹಾಗೆ ಜಪ ಪಾರಾಯಣ ಮಾಡುವವರಿಗೂ ಕೂಡ ಅನಿಸಿಬಿಟ್ಟಿರುತ್ತೆ, ಇವುಗಳನ್ನೆಲ್ಲ ಮಾಡಿ ಏನು ಪ್ರಯೋಜನ ಕೊನೆಗೆ ಅಂತ. ನಿಜಕ್ಕೂ ಅವುಗಳನ್ನೆಲ್ಲ ಮಾಡಿಯೂ ಅವರಿಗೆ ಹೆಚ್ಚಿನ ಪ್ರಯೋಜನ ಯಾಕೆ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಷ್ಟೇ: ಅವರೆಲ್ಲ ಕೇವಲ ಯಾಂತ್ರಿಕವಾಗಿ ಅಭ್ಯಾಸ ಬಲದಿಂದ ಉಚ್ಚರಿಸ್ತಾ ಇದ್ದಾರೆಯೇ ಹೊರತು ಅವುಗಳ ಅರ್ಥವನ್ನು ಅರಿಯುವ ಗೋಜಿಗೆ ಹೋದವರಲ್ಲ. ಅರ್ಥವರಿಯದೆ ಮಾಡಿದ್ರಿಂದ ಭಾವ ಬರಲಿಲ್ಲ, ಭಾವ ಬರದೇ ಇದ್ರಿಂದ ಲಾಭ ಇಲ್ಲ. ಈ ಜಪ ಪಾರಾಯಣಾದಿಗಳ ಅರ್ಥ ಏನು, ಮಹತ್ವ ಏನು, ಅವುಗಳು ಯಾವ ಯಾವ ಶಕ್ತಿಯನ್ನು ಹೊಂದಿವೆ ಅನ್ನೋದರ ಜ್ಞಾನ ಅವರಿಗಿಲ್ಲ. ಆದ್ರಿಂದ ಈ ಬಗೆಯ ಯಾಂತ್ರಿಕ ಅಭ್ಯಾಸಕ್ಕಿಂತ ಜಪ ಪಾರಾಯಣಗಳ ಅರ್ಥವನ್ನ, ಮಹಿಮೆಯನ್ನ ಅರಿಯುವಂತಹದ್ದು ಹೆಚ್ಚು ಶ್ರೇಯಸ್ಕರ ಆಗಿಬಿಡುತ್ತೆ. ಆದ್ರಿಂದಲೇ ಕೇವಲ ಅಭ್ಯಾಸಕ್ಕಿಂತ ಜ್ಞಾನ ಹೆಚ್ಚಿನದು ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನಮ್ಮಲ್ಲಿ ದೇವಸ್ಥಾನಗಳಿಗೆ ಹೋಗಿ ಬರತಕ್ಕಂಥ ಅಭ್ಯಾಸ ಇನ್ನೂ ಉಳಿದುಕೊಂಡಿದೆ. ತಪ್ಪದೇ ದೇವಸ್ಥಾನಗಳಿಗೆ ಹೋಗುವವರಿದ್ದಾರೆ, ದೇವರಿಗೆ ಕುಂಕುಮಾರ್ಚನೆ, ಸಹಸ್ರನಾಮಾರ್ಚನೆ ಮಾಡಿಸುವವರಿದ್ದಾರೆ, ಹಣ್ಣುಕಾಯಿ ನೈವೇದ್ಯ ಅಂತೂ ದಿನ ಮಾಡಿಸ್ಲೇ ಇರ್ತಾರೆ. ಒಂದು ವೇಳೆ ಇವುಗಳನ್ನೆಲ್ಲ ಮಾಡಿಸದೇ ಇದ್ರೂ ಕೂಡ ಕೊನೆಯ ಪಕ್ಷ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಯನ್ನಾದರೂ ಹಾಕಿಬಿಟ್ಟು ಬರ್ತಾರೆ. ಈ ಎಲ್ಲ ಕಾರ್ಯಗಳಿಂದ ಸ್ವಲ್ಪ ಮಟ್ಟಿನ ಪ್ರಯೋಜನ ಇದೆ, ಇಲ್ಲ ಅಂತಲ್ಲ. ಆದರೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರುವವರ ವ್ಯಕ್ತಿತ್ವದಲ್ಲಿ ಸುಧಾರಣೆ ಏನಾದರೂ ಆಗಿದೆಯೇ? ದೇವಸ್ಥಾನಗಳ ಸುತ್ತಮುತ್ತಲಿನ ಕೊಳಕು ಪರಿಸರವನ್ನು ನೋಡಿದರೆ, ಅವ್ಯವಸ್ಥೆಯನ್ನು ನೋಡಿದರೆ ಈ ಬಗೆಯ ಭಕ್ತರ ಮನದ ಮೇಲೆ ಯಾವ ಪರಿಣಾಮವೂ ಆಗಿಲ್ಲ ಅನ್ನೋದು ಸುಸ್ಪಷ್ಟ. ಇವರೆಲ್ಲ ಕೇವಲ ಗಾಣದ ಎತ್ತುಗಳಂತೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬರ್ತಾ ಇದ್ದಾರೆಯೇ ಹೊರತು ತಾವು ಯಾವ ಕ್ಷೇತ್ರಕ್ಕೆ ಬಂದಿದ್ದೇವೆ, ಅಲ್ಲಿ ಇರ್ತಕ್ಕಂಥ ದೇವರು ಯಾರು, ಅವನ ಶಕ್ತಿ ಮಹಿಮೆ ಏನು ಅಂತ ಹೇಳ್ತಕ್ಕಂಥ ಜ್ಞಾನ ಅವರಿಗಿರೋದಿಲ್ಲ. ಆ ದೇವರ ಮಹಿಮೆಯ ಜ್ಞಾನ ಅವರಲ್ಲಿ ಇದ್ದಿದ್ರೆ ಅವರ್ಯಾರೂ ಆ ದೇವಸ್ಥಾನದ ಪರಿಸರವನ್ನು ಅಷ್ಟು ಕೊಳಕಾಗಿ ಗಲೀಜಾಗಿ ಇಡ್ತಾ ಇರಲಿಲ್ಲ. ಆದ್ರಿಂದ ದಿನಪ್ರತಿ ಅಭ್ಯಾಸ ಬಲದಿಂದ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಬರೋದಕ್ಕಿಂತ ಆ ದೇವರ ಮಹಿಮೆಯ ಮಾಹಿತಿ ಮಾಡಿಕೊಳ್ಳತಕ್ಕಂಥದ್ದು ಬಹಳ ಒಳ್ಳೆಯದು. ಆದ್ರಿಂದಲೇ ಕೇವಲ ಅಭ್ಯಾಸಕ್ಕಿಂತ ಜ್ಞಾನ ಹೆಚ್ಚಿನದು ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಆದರೆ ಅವನು ಜ್ಞಾನ ಹೆಚ್ಚಿನದು ಅಂತ ಹೇಳಿದನೇ ಹೊರತು ಅಭ್ಯಾಸವನ್ನು ಬಿಡಬೇಕು ಅಂತೇನು ಹೇಳಿಲ್ಲ. ಕೇವಲ ಅಭ್ಯಾಸ ಬಲದಿಂದ ಮಾತ್ರವೇ ಯಾಂತ್ರಿಕವಾಗಿ ಜಪ ಮಾಡುವುದರಿಂದ ಆ ಜಪದ ಅರ್ಥವನ್ನ, ಮಹಿಮೆಯನ್ನು ಅರಿತು ಮಾಡುವುದು ಶ್ರೇಯಸ್ಕರ ಅಂತ ಹೇಳಿದ ಅಷ್ಟೇ. ಕೇವಲ ಅಭ್ಯಾಸ ಬಲದಿಂದ ಯಾಂತ್ರಿಕವಾಗಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹೋಗಿ ಬರೋದಕ್ಕಿಂತ ದೇವರ ಮಹಿಮೆಯನ್ನು ಅರಿಯುವ ಪ್ರಯತ್ನ ಮಾಡುವುದು ಶ್ರೇಯಸ್ಕರ ಅಂತ ಹೇಳಿದ ಅಷ್ಟೇ. ಅದೇ ಜಪವನ್ನು ಅರ್ಥವರಿತು ಮಾಡೋದ್ರಿಂದ ಜಪ ಭಾವಪೂರ್ಣವಾಗುತ್ತೆ. ಅದೇ ಪಾರಾಯಣವನ್ನು ಅರ್ಥವರಿತು ಮಾಡುವುದರಿಂದ ಪಾರಾಯಣ ಭಾವಪೂರ್ಣವಾಗುತ್ತೆ. ಅದೇ ಪ್ರದಕ್ಷಿಣೆ ಬರತಕ್ಕಂಥ ಕೆಲಸವನ್ನು ಅರಿತು ಮಾಡುವುದರಿಂದ ಪ್ರದಕ್ಷಿಣಾ ಕಾರ್ಯ ಇನ್ನಷ್ಟು ಭಾವಪೂರ್ಣವಾಗುತ್ತೆ. ಆದ್ರಿಂದಲೇನೇ ಕೇವಲ ಅಭ್ಯಾಸಕ್ಕಿಂತ ಜ್ಞಾನ ಹೆಚ್ಚು ಶ್ರೇಷ್ಠ. ಆದರೆ ಶ್ರೀಕೃಷ್ಣ ಹೀಗೆ ಹೇಳಿ ಅಷ್ಟಕ್ಕೆ ನಿಲ್ಲೋದಿಲ್ಲ. ಜ್ಞಾನಕ್ಕಿಂತ ಧ್ಯಾನ ಹೆಚ್ಚು ಶ್ರೇಷ್ಠ ಅಂತ ಹೇಳ್ತಾನೆ. ನಿಜ, ಮನುಷ್ಯ ಬೇಕಾದಷ್ಟು ಜ್ಞಾನ ಸಂಪಾದಿಸಿರಬಹುದು, ಆದರೆ ಅವನ ಜೀವನವನ್ನು ಉದ್ಧಾರ ಮಾಡೋದಕ್ಕೆ ಆ ಜ್ಞಾನ ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬಂದಿದೆ ಅನ್ನೋದು ಬಹಳ ಮುಖ್ಯ. ಮಂಕುತಿಮ್ಮನ ಕಗ್ಗದಲ್ಲಿ ಡಿ.ವಿ.ಜಿಯವರು ಒಂದು ಮಾತು ಹೇಳ್ತಾರೆ: ಸರ್ವರೂ ಸಾಧಕರೇ, ಸರ್ವರೂ ಬೋಧಕರೇ, ಜೀವನ ಪರೀಕ್ಷೆ ಬಂದಿದಿರು ನಿಲುವನಕ, ಭಾವ ಮರ್ಮಂಗಳೇಳುವಾಗ ತಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ. ಅಂದ್ರೆ ಎಲ್ಲರೂ ತಮ್ಮ ತಮ್ಮನ್ನು ತಾವು ದೊಡ್ಡ ದೊಡ್ಡ ಸಾಧಕರು ಅಂತ ಹೇಳಿಕೊಳ್ತಾರೆ, ತಮ್ಮನ್ನು ತಾವು ದೊಡ್ಡ ಬೋಧಕರು ಅಂತ ಹೇಳಿಕೊಳ್ತಾರೆ. ಆದರೆ ಅವರವರ ಜೀವನ ಅಂತ ಹೇಳ್ತಕ್ಕಂಥದ್ದು ಸುಗಮವಾಗಿ ಸಲೀಸಾಗಿ ನಡೀತಾ ಇರುವವರೆಗೆ ಮಾತ್ರ
ಈ ಸಾಧನೆ ಬೋಧನೆಗಳೆಲ್ಲ ಅಚ್ಚುಕಟ್ಟಾಗಿ ನಡೀತಾ ಇರುತ್ತವೆ. ಆದರೆ ಅವರಿಗೇ ಏನಾದರೂ ಅಗ್ನಿ ಪರೀಕ್ಷೆಯ ಕಾಲ ಸನ್ನಿಹಿತವಾಯಿತು ಅಂತಂದ್ರೆ ಅವರ ಪಾಂಡಿತ್ಯ ಅವರಿಗೇ ಪ್ರಯೋಜನಕ್ಕೆ ಬರೋದಿಲ್ಲ. ಆಗ ಅವರ ಪಾಲಿಗೆ ದೇವರೇ ಗತಿ ಅಂತ ಶ್ರೀರಾಮಕೃಷ್ಣರು ಈ ಕುರಿತಾಗಿ ಕಥೆಗಳ ಮೂಲಕ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ರು. ಅವರು ಹೇಳಿದಂತಹ ಒಂದು ಕಥೆ ಹೀಗಿದೆ. ಒಮ್ಮೆ ಒಂದು ಕಾಡಿನ ಮರವೊಂದರ ಬುಡದಲ್ಲಿ ಒಂದು ನರಿ ಮತ್ತು ಒಂದು ಬೆಕ್ಕು ಮಾತನಾಡ್ತಾ ಇದ್ವು, ಸಂಭಾಷಣೆ ಮಾಡ್ತಾ ಇದ್ವು. ನರಿ ಕೇಳುತ್ತೆ, ಬೆಕ್ಕೋಜಿ, ನಿನಗೇನಾದ್ರೂ ಅಪಾಯ ಒದಗಿತು ಅಂತ ಇಟ್ಕೊಳ್ಳೋಣ, ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ನಿನಗೆ ಏನೇನು ಉಪಾಯಗಳೆಲ್ಲ ಗೊತ್ತಿವೆ ಹೇಳೋಣ ಅಂತ. ಅದಕ್ಕೆ ಆ ಬೆಕ್ಕು ಹೇಳುತ್ತೆ, ನರಿಯಣ್ಣ, ನನಗೇನೇನು ಗೊತ್ತಿದೆ ಅಂತ ಅನ್ನೋದನ್ನ ಆಮೇಲೆ ಹೇಳ್ತೇನೆ, ಮೊದಲು ನಿನಗೇನು ಗೊತ್ತಿದೆ ಹೇಳಿ ನೋಡೋಣ ಅಂತ. ಅದಕ್ಕೆ ನರಿ ಬಹಳ ಸಂತೋಷದಿಂದ ಹೇಳುತ್ತೆ, ತುಂಬ ಉಪಾಯ ಗೊತ್ತಿದೆ ನೋಡಿ. ಅದಕ್ಕೆ ಹೇಳುತ್ತೆ, ತನ್ನ ಪಾಂಡಿತ್ಯ ಪ್ರದರ್ಶನ ಮಾಡ್ತಾ ಹೇಳುತ್ತೆ, ತನಗೆ ಈ ತರಹ ಕಷ್ಟ ಏನಾದರೂ ಬಂತು ಅಂದರೆ ಹಾಗೆ ತಪ್ಪಿಸ್ಕೊಳ್ತೇನೆ, ಆ ತರಹ ಕಷ್ಟ ಬಂತು ಅಂತಂದ್ರೆ ಹೀಗೆ ತಪ್ಪಿಸ್ಕೊಳ್ತೇನೆ ಅಂತ ಹಲವಾರು ಉಪಾಯಗಳ ಪಟ್ಟಿಯನ್ನೇ ಮುಂದಿಡ್ತಾ ಬಂತು. ಅಷ್ಟೊತ್ತಿಗೆ ಸರಿಯಾಗಿ ಸಮೀಪದಲ್ಲೇ ಬೇಟೆ ನಾಯಿಗಳು ಬೊಗಳುವ ಸದ್ದು ಕೇಳಿಸಿತು. ಆಗ ಬೆಕ್ಕು ನರಿಗೆ ಹೇಳುತ್ತೆ, ನರಿಯಣ್ಣ, ನನಗೆ ನಿನ್ನಷ್ಟು ಉಪಾಯಗಳೇನೋ ಗೊತ್ತಿಲ್ಲಣ್ಣ, ನನಗೆ ಗೊತ್ತಿರೋದೆಲ್ಲ ಇಷ್ಟೇ ಅಂತ ಹೇಳ್ತಾ ಅಲ್ಲೇ ಇದ್ದಂಥ ಮರವನ್ನು ಏರಿಬಿಡ್ತು. ನಾಯಿಗಳಿಂದ ಪಾರಾಯಿತು. ಆದರೆ ನರಿ ಮಾತ್ರ ಹಲವಾರು ಉಪಾಯಗಳು ಗೊತ್ತಿದ್ರು ಕೂಡ, ಹಲವಾರು ಉಪಾಯಗಳನ್ನು ಉಪಯೋಗಿಸಿದ್ರು ಕೂಡ ನಾಯಿಗಳ ಬಾಯಿಗೆ ಸಿಕ್ಕಿ ಪ್ರಾಣ ಕಳೆದುಕೊಂಡಿತು. ಅನುಕೂಲಕ್ಕೆ ಒದಗದ ಜ್ಞಾನ ಎಷ್ಟಿದ್ರೇನು. ಇನ್ನೊಂದು ಕಥೆ ಹೀಗಿದೆ. ಒಮ್ಮೆ ಒಬ್ಬ ವಿದ್ವಾಂಸ ನದಿಯನ್ನು ದಾಟೋದಕ್ಕೋಸ್ಕರ ದೋಣಿಯನ್ನು ಏರಿದ್ದಾನೆ. ಶ್ರೀರಾಮಕೃಷ್ಣ ಹೇಳೋ ಕಥೆ ಇದು. ದೋಣಿ ದಡವನ್ನು ಬಿಟ್ಟು ಮುಂದೆ ಸಾಗ್ತಾ ಇದೆ. ಆಗ ವಿದ್ವಾಂಸ ಕಾಲ ಮೇಲೆ ಕಾಲು ಹಾಕ್ಕೊಂಡು ಒಳ್ಳೆ ಟಿವಿಯಿಂದ ಅದೇ ದೋಣಿಯಲ್ಲಿದ್ದಂತಹ ಒಬ್ಬ ಸಹ ಪ್ರಯಾಣಿಕನನ್ನು ಕೇಳ್ತಾನೆ, ಏನ್ರಿ, ನೀವೇನಾದರೂ ಭಗವದ್ಗೀತೆ ಓದಿದ್ದೀರೋ ಅಂತ. ಅದಕ್ಕೆ ಆ ಸಹ ಪ್ರಯಾಣಿಕ ಹೇಳ್ದ, ಸ್ವಲ್ಪ ಹಳ್ಳಿಯವನಂತ ಕಾಣುತ್ತೆ ಸ್ವಾಮಿ, ನನಗೆ ಅದೊಂದು ತಿಳಿದು ಅಂತ. ಆಗ ಆ ವಿದ್ವಾಂಸ ಇನ್ನೂ ಜಂಬದಿಂದ ಕೇಳ್ತಾನೆ, ಹೋಗ್ಲಿ, ಪುರಾಣವನ್ನೇನಾದರೂ ಓದಿದಿರೋ ಅಂತ. ಅದಕ್ಕೆ ಸಹ ಪ್ರಯಾಣಿಕ ಹೇಳ್ತಾನೆ, ಪುರಾಣನೂ ಓದಿಲ್ಲ, ರಾಮಾಯಣನೂ ಓದಿಲ್ಲ. ಅಷ್ಟೊತ್ತಿಗಾಗಲಿ ಆಕಾಶದಲ್ಲಿ ಕಾರ್ಮೋಡ ಕಾಣಿಸಿಕೊಂಡಿತು. ಮಳೆಗಾಲ ಅಂತ ಕಾಣುತ್ತೆ. ಬಿರುಗಾಳಿ ಮಳೆ ಹೊಡೆಯುವ ಸೂಚನೆ ಕಂಡಿತು. ಈಗ ಆ ವಿದ್ವಾಂಸ ಮತ್ತೂ ಕೇಳ್ತಾ ಇದ್ದಾನೆ, ಏನ್ರಿ, ನೀವು ಸಾಂಖ್ಯಶಾಸ್ತ್ರ ವ್ಯಾಕರಣವನ್ನ ಸಾಹಿತ್ಯವನ್ನ ಏನಾದರೂ ಓದಿದಿರೋ? ಆಗ ಬಿರುಗಾಳಿ ಹತ್ತಿರಕ್ಕೆ ಸಮೀಪಿಸ್ತಾ ಇದೆ. ಮಳೆ ತೊಟ್ಟಿಕ್ಕೋದಕ್ಕೆ ಆರಂಭಿಸಿದೆ. ಆಗ ಸಹ ಪ್ರಯಾಣಿಕ ವಿದ್ವಾಂಸನನ್ನ ಮೆಲ್ಲ ಕೇಳ್ತಾನೆ, ಸ್ವಾಮಿ, ನಿಮಗೆ ಈಜೋದಕ್ಕೇನಾದರೂ ಬರುತ್ತಾ? ಆದರೆ ವಿದ್ವಾಂಸನಿಗೆ ಶಾಸ್ತ್ರಗಳೆಲ್ಲ ಗೊತ್ತಿದ್ರು, ಈಜೋದಕ್ಕೆ ಮಾತ್ರ ಬರ್ತಾ ಇರಲಿಲ್ಲ. ಅಷ್ಟೊತ್ತಿಗೆ ಬಿರುಗಾಳಿ ಬೀಸಿ ಆಯಿತು, ದೋಣಿ ಮುಗಿಸಿಕೊಂಡಾಯ್ತು, ವಿದ್ವಾಂಸ ನೀರು ಕುಡಿದು ಆಯ್ತು. ಆದರೆ ಆತ ಮಾತ್ರ ಈಜಾಡ್ಕೊಂಡು ದೊಡಕು ಬಂದ್ಬಿಟ್ಟ, ಸಹ ಪ್ರಯಾಣಿಕ. ಆದ್ರಿಂದ ಕೇವಲ ಪುಸ್ತಕ ಜ್ಞಾನ ಮಾತ್ರವೇ ಯಾವ ಪ್ರಯೋಜನಕ್ಕೂ ಬಾರದ್ದು. ಭವಸಾಗರದಲ್ಲಿ ಈಜೋದಕ್ಕೆ ಗೊತ್ತಿರಬೇಕು. ವಿವೇಕ ಚೂಡಾಮಣಿಯಲ್ಲಿ ಒಂದು ಮಾತು ಬರುತ್ತೆ, ವಾಗ್ವೈಖರಿ ಶಬ್ದ ಝರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂ ತದ್ವತ್ ಭುಕ್ತಯೇ ನತು ಮುಕ್ತಯೇ ಅಂತ. ಆ ಶಬ್ದ ಜೋಡಣೆ ಎಷ್ಟು ಅದ್ಭುತವಾಗಿದೆ. ವಾಗ್ವೈಖರಿ ಶಬ್ದ ಝರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂ ತದ್ವತ್ ಭುಕ್ತಯೇ ನತು ಮುಕ್ತಯೇ. ಅಂದ್ರೆ ಪಂಡಿತರ ವಾಗ್ವೈಖರಿ, ಶಬ್ದಗಳ ಪ್ರವಾಹ,
ಶಾಸ್ತ್ರ ವಿವರಣೆಯಲ್ಲಿ ಕೌಶಲ ಮತ್ತು ಪಾಂಡಿತ್ಯ ಇವುಗಳೆಲ್ಲ ಭೋಗಕ್ಕೆ ಸಾಧನವಾಗಬಲ್ಲವೇ ವಿನ ಮುಕ್ತಿಗೆ ಆಗಲಾರವು. ಭುಕ್ತಯೇ ನತು ಮುಕ್ತಯೇ. ಭುಕ್ತಿ ಅಂದ್ರೆ ಊಟ, ಮುಕ್ತಿ ಅಂದ್ರೆ ಬಿಡುಗಡೆ. ಯಾವ ಘನ ಪಂಡಿತರುಗಳೆಲ್ಲ ಇದ್ದಾರೋ ಅವರೆಲ್ಲ ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ವ್ಯಾಕರಣ, ಭಗವದ್ಗೀತೆ, ಉಪನಿಷತ್ತು, ಬ್ರಹ್ಮಸೂತ್ರ ಹಾಗೂ ಇನ್ನೂ ಹಲವಾರು ಗ್ರಂಥಗಳನ್ನು ಅಧ್ಯಯನ ಮಾಡಿರಬಹುದು. ಅವುಗಳ ಕುರಿತಾಗಿ ತರ್ಕ ವಿತರ್ಕ, ವಾದ ವಿವಾದ ಮಾಡಬಹುದು. ಅವುಗಳ ವಿಷಯದಲ್ಲಿ ಚರ್ಚೆ ನಡೆಸಿ ಇತರರನ್ನು ಪರಾಭವಗೊಳಿಸಬಹುದು, ಸೋಲಿಸಬಹುದು. ಆದರೆ ಆ ವೇದಶಾಸ್ತ್ರ ಉಪನಿಷತ್ತುಗಳಲ್ಲಿ ಯಾವ ಬ್ರಹ್ಮಾನಂದದ ಬಗ್ಗೆ ತಿಳಿಸಲಾಗಿದೆಯೋ ಆ ಬ್ರಹ್ಮಾನಂದದ ಒಂದು ತುಣುಕನ್ನಾದರೂ ಅನುಭವಿಸದೇ ಇದ್ದರೆ ಆ ಪಾಂಡಿತ್ಯವೆಲ್ಲ ವಿವೇಕ ಚೂಡಾಮಣಿ ಹೇಳುವ ಹಾಗೆ ವೈದುಷ್ಯಂ ವಿದುಷಾಂ ತದ್ವತ್ ಭುಕ್ತಯೇ ನತು ಮುಕ್ತಯೇ. ಪಂಡಿತರ ಆ ಪಾಂಡಿತ್ಯವೆಲ್ಲ ಕೇವಲ ಅನ್ನ ಸಂಪಾದನೆಗೆ ಆದೀತೆ ಹೊರತು ಮುಕ್ತಿಗೆ, ಆತ್ಮಾನಂದವನ್ನು ಅನುಭವಿಸೋದಕ್ಕೆ ಆಗಲಾರದು. ಒಮ್ಮೆ ಶ್ರೀರಾಮಕೃಷ್ಣ ಪರಮಹಂಸರು ಇನ್ನೂ ಬಾಲಕ ಗದಾಧರನಾಗಿದ್ದಾಗ ನಡೆದಂತಹ ಘಟನೆ ಇದು. ಬಾಲಕ ಗದಾಧರ ಒಬ್ಬರ ಮನೆಯಲ್ಲಿ ನಡೆದಂತಹ ಒಂದು ಸಮಾರಂಭಕ್ಕೆ ಹೋಗಿದ್ದ. ಅಲ್ಲಿಗೆ ಆ ದಿನ ಕೆಲವು ವಿದ್ವಾಂಸರುಗಳನ್ನು ಆಹ್ವಾನಿಸಲಾಗಿತ್ತು. ಅವರ ಅಂದಿನ ಮುಖ್ಯವಾದ ಕಾರ್ಯ ಏನಪ್ಪಾ ಅಂತಂದ್ರೆ ಶಾಸ್ತ್ರವಾಕ್ಯಗಳ ಮೇಲೆ ಚರ್ಚೆ ಮಾಡೋದು, ಅಲ್ಲದೆ ಆ ಶುಭ ಕಾರ್ಯದಲ್ಲಿನ ಹೋಮ ಹವನಗಳನ್ನು ಕೂಡ ನಡೆಸಿಕೊಡ್ತಕ್ಕಂತಹದ್ದು. ಕಾರ್ಯಕ್ರಮಗಳೆಲ್ಲ ಮುಗಿದ ಮೇಲೆ ಈ ಪಂಡಿತರುಗಳೆಲ್ಲ ತಮ್ಮ ಪಾಲಿಗೆ ತಾವು ಮನೆಯ ಯಜಮಾನ ಕೊಟ್ಟಂತಹ ಕಾಣಿಕೆಯ ಗಂಟು ಕಟ್ಟಿಕೊಂಡು ಹೊರಟರು. ಬಾಲಕ ಗದಾಧರ ಅವ್ರನ್ನೆಲ್ಲ ನೋಡಿದ, ಅವರ ಶಾಸ್ತ್ರವಾಕ್ಯಗಳ ಚರ್ಚೆಯನ್ನು ನೋಡಿದ, ಅವರ ಪೌರೋಹಿತ್ಯದ ಟಿವಿಯನ್ನು ನೋಡಿದ. ಈಗ ಅವರು ತಮ್ಮ ಪಾಲಿಗೆ ಬಂದಂತಹ ಗಂಟು ಕಟ್ಟಿದ್ದನ್ನು ನೋಡಿದ. ಆ ಗಂಟಿನಲ್ಲಿ ಇದ್ದದ್ದಾದರೂ ಏನು? 1 ತೆಂಗಿನಕಾಯಿ, 1 ಸೇರು ಅಕ್ಕಿ, 2 ಬಾಳೆಹಣ್ಣು, 4 ಕಾಣೆ ದಕ್ಷಿಣೆ, ಇಷ್ಟೇ. ಅದು ಅಂದಿನ ಕಾಲದ್ದು. ಇಂದಿನ ಕಾಲದಲ್ಲಿ ಕೊಡ್ತಕ್ಕಂಥದ್ದು ಹೆಚ್ಚು ಕಡಿಮೆ ಅಷ್ಟೇ ರೀತಿ ಇರುತ್ತೆ. ನಿನ್ನೇನು ಸೂಕ್ಷ್ಮ ಬುದ್ಧಿಯ ಬಾಲಕನಾದಂತಹ ಗದಾಧರ ಆಲೋಚಿಸ್ತಾನೆ, ಆಹಾ, ಇವರೆಲ್ಲ ಕಷ್ಟಪಟ್ಟು 15-20 ವರ್ಷಗಳವರೆಗೆ ಸಂಸ್ಕೃತ ಓದಿ ಪಂಡಿತರಾಗಿ ಕೊನೆಗೂ ಇವರಿಗೆ ಸಿಕ್ಕೋದು 1 ತೆಂಗಿನಕಾಯಿ, 1 ಸೇರು ಅಕ್ಕಿ, 2 ಬಾಳೆಹಣ್ಣು ಮತ್ತು 4 ಕಾಣೆ ದಕ್ಷಿಣೆ. ಹಾಗಾದ್ರೆ ಜೀವನದ ಗುರಿ ಇಷ್ಟೇ ಏನೋ ಅಂತ ಆಲೋಚಿಸ್ತಾನೆ ಗದಾಧರ. ಸರಿ, ಅಂದಿನಿಂದ ಅವನು ನಿರ್ಧಾರ ಮಾಡ್ತಾನೆ ತಾನಿನ್ನೂ ಶಾಲೆಗೆ ಹೋಗೋದಿಲ್ಲ ಅಂತ. ಮನೆಯಲ್ಲಿನ ಹಿರಿಯರು ಹುಡುಗ ಗದಾಧರನನ್ನು ಕೇಳ್ತಾರೆ, ಏನಪ್ಪ ಶಾಲೆಗೆ ಹೋಗೋದಿಲ್ಲ ಅಂದ್ರೆ ಹೇಗಪ್ಪ, ಬರೀ ಓದಿ ಬುದ್ಧಿವಂತನಾಗಿ ಮುಂದೆ ಸಂಪಾದನೆ ಮಾಡೋದು ಬೇಡವೇ ಅಂತ. ಅದಕ್ಕೆ ಹುಡುಗ ಗದಾಧರ ಗಂಭೀರವಾಗಿ ಹೇಳ್ತಾನೆ, ನನಗೆ ಅಕ್ಕಿ ಕಾಯಿ ಗಂಟು ಕಟ್ಟುವಂತಹ ತುತ್ತಿನ ವಿದ್ಯೆ ಬೇಡ. ಯಾವುದನ್ನು ಅರಿಯೋದ್ರಿಂದ ಮನುಷ್ಯನ ಜೀವನ ಅಂತ ಹೇಳ್ತಕ್ಕಂಥದ್ದು ಸಾರ್ಥಕವಾಗುತ್ತೋ ಅದನ್ನು ತಿಳಿಯೋದಕ್ಕೆ ನನಗಿಷ್ಟ ಅಂತ. ಮನುಷ್ಯನ ಜೀವನವನ್ನು ಸಾರ್ಥಕಗೊಳಿಸೋದು ಯಾವುದದು? ಮನುಷ್ಯನ ಜೀವನ ಯಾವುದರಿಂದ ಸಾರ್ಥಕವಾಗುತ್ತೆ? ಭಗವದ್ ಆನಂದದಿಂದ. ಭಗವದ್ ಜ್ಞಾನವೇ ನಿಜವಾದ ಜ್ಞಾನ. ಪುಸ್ತಕ ಜ್ಞಾನವೆಲ್ಲ ಕೇವಲ ಗೇಣುದ್ದದ ಹೊಟ್ಟೆಯನ್ನು ಹೊರೆದುಕೊಳ್ಳೋದಕ್ಕೆ ಮಾತ್ರ ಬೇಕಾದಷ್ಟಾಯಿತು ಅಷ್ಟೇ. ಆದ್ರಿಂದ ಕೇವಲ ಪುಸ್ತಕ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದದ್ದೊಂದಿದೆ ಅನ್ನೋದನ್ನು ಶ್ರೀಕೃಷ್ಣ ತಿಳಿಸ್ತಾ ಇದ್ದಾನೆ. ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಅಂತ. ಶ್ರೀಕೃಷ್ಣ ಹೀಗೆ ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ ಅಂತ ಹೇಳಿದ್ರು ಕೂಡ ಅವನು ಜ್ಞಾನವನ್ನೇನು ಕಡೆಗಣಿಸಿರಲಿಲ್ಲ ಅನ್ನೋದನ್ನು ನಾವು ನೆನಪಿಟ್ಟಿರಬೇಕು. ಅವನು ಇದಕ್ಕೆ ಮೊದಲು ಕೇವಲ ಅಭ್ಯಾಸಕ್ಕಿಂತ ಜ್ಞಾನವೇ ಹೆಚ್ಚಿನದು ಅಂತ ಹೇಳಿದ್ದನ್ನು ನಾವು ಮರೆಯಬಾರದು. ಆದರೆ ಕೇವಲ ಜ್ಞಾನವೇ ಅತ್ಯಂತ ಶ್ರೇಷ್ಠವಲ್ಲ, ಅದಕ್ಕಿಂತಲೂ ಶ್ರೇಷ್ಠವಾದೊಂದಿದೆ, ಅದೇ ಧ್ಯಾನ. ಧ್ಯಾನ ಅಂದ್ರೇನು? ಧ್ಯಾನ ಅಂದ್ರೆ ಹಲವು 18 ಕಡೆ ಹರಿದು ಹೋಗುತ್ತಾ ಇರುವಂತಹ ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಏಕಾಗ್ರಗೊಳಿಸಿ ಕೇಂದ್ರೀಕರಿಸಿ ಅವನನ್ನೇ ಸ್ಮರಿಸುವಂತಹದ್ದು. ಈ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಸದಾ ಹರಿಯುವ ಸ್ವಭಾವದ್ದು. ಈಗ ನಮ್ಮ ಮನಸ್ಸು ಜಗತ್ತಿನ ನಾನಾ ವಿಷಯ ಭೋಗಗಳಿಂದ ಆಕರ್ಷಿತವಾಗಿ ಚಂಚಲಗೊಂಡು 10 ದಿಕ್ಕುಗಳಲ್ಲಿ ಹರಿದಾಡ್ತಾ ಇರುತ್ತೆ. ಇದು ನಮ್ಮ ಮನಸ್ಸಿನ ಅತ್ಯಂತ ಹೀನ ಸ್ಥಿತಿ. ಆದರೆ ನಾವು ತಿಳಿದುಕೊಂಡಿದ್ದೇವೆ ಹಲವಾರು ಭೋಗಗಳನ್ನು ಬೆನ್ನಟ್ಟಿ ಓಡಾಡುವುದೇ ಅತ್ಯಂತ ಆನಂದದಾಯಕ ಅಂತ. ಆದರೆ ಯೋಗಿಗಳಿಗೆ ಮಾತ್ರ ಗೊತ್ತಾಗಿದೆ ಮನಸ್ಸನ್ನ ವಿಷಯ ವಸ್ತುಗಳ ಕಡೆಗೆಯೇ ಆಗಲಿ ಇನ್ನಿತರ ಪ್ರಾಪಂಚಿಕ ವಿಷಯಗಳ ಕಡೆಗೆ ಆಗಲಿ ಹರಿಯಗೊಳಿಸುವುದರಿಂದ ಸಿಗುವ ಸುಖವೂ ಅತ್ಯಲ್ಪ. ಅಲ್ಲದೆ ಆ ಸುಖವನ್ನು ಅನುಭವಿಸಿದ ಮೇಲೆ ಬರುವುದೆಲ್ಲ ಕೇವಲ ದುಃಖ ಮಾತ್ರ ಅಂತ. ಈ ವಿಚಾರ ಯೋಗಿಗಳಿಗೆ ಮಾತ್ರ ಗೊತ್ತು, ಭೋಗಿಗಳಿಗೆ ಗೊತ್ತಿಲ್ಲ. ಸುಖ ಅಂತ ನಾವು ಯಾವುದನ್ನ ಹಿಂಬಾಲಿಸ್ತೇವೆಯೋ ಅದರಲ್ಲಿ 3 ಬಗೆಯವುಗಳಿವೆ.
ಅಂತ ಹೇಳ್ತಾನೆ ಶ್ರೀಕೃಷ್ಣ. ಸಾತ್ವಿಕ ಸುಖ, ರಾಜಸಿಕ ಸುಖ ಹಾಗೂ ತಾಮಸಿಕ ಸುಖ. ಸಾತ್ವಿಕ ಸುಖ ಯಾವುದು ಅಂತಂದ್ರೆ ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ ಸುಖಂ ಸಾತ್ವಿಕಂ ಪರೋಕ್ತಂ ಆತ್ಮಬುದ್ಧಿ ಪ್ರಸಾದ್ಯಂ. ಯಾವ ಸುಖ ಅಂತ ಹೇಳ್ತಕ್ಕಂತಹದ್ದು ಮೊದಲು ವಿಷದಂತೆ ಕಂಡು ಬರುತ್ತೋ ಆದರೆ ಪರಿಣಾಮದಲ್ಲಿ ಅಮೃತೋಪಮವಾಗಿರುತ್ತೋ ಅಂತಹ ಸುಖವೇ ಸಾತ್ವಿಕ ಸುಖ. ಈ ಸುಖ ಅಂತ ಹೇಳ್ತಕ್ಕಂಥದ್ದು ಆತ್ಮಬುದ್ಧಿಯ ಪ್ರಸನ್ನತೆಯಿಂದ ಉಂಟಾಗುವಂತಹ ಆತ್ಮಾನಂದ. ಇಂತಹ ಸಾತ್ವಿಕ ಆನಂದವನ್ನು ಅನುಭವಿಸುವುದಕ್ಕಾಗಿ ಆಧ್ಯಾತ್ಮಿಕ ಸಾಧಕರು, ಯೋಗಿಗಳು ತಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಧ್ಯಾನ ಮಗ್ನರಾಗಿರುತ್ತಾರೆ. ಇಂತಹ ಧ್ಯಾನ ಕ್ರಿಯೆಯೇ ನಮಗೆ ನಿಜವಾದ ಆನಂದವನ್ನು ತಂದುಕೊಡುತ್ತೆ. ಆದ್ರಿಂದ ಜ್ಞಾನಕ್ಕಿಂತ ಧ್ಯಾನ ಮಿಗಿಲು, ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಅಂತ ಶ್ರೀಕೃಷ್ಣ ಹೇಳಿದ್ದು. ಆದರೆ ಶ್ರೀಕೃಷ್ಣ ಎಲ್ಲಿಗೂ ನಿಲ್ಲೋದಿಲ್ಲ, ಇನ್ನೂ ಮುಂದುವರೆದು ಹೇಳ್ತಾನೆ. ಧ್ಯಾನಾತ್ ಕರ್ಮಫಲ ತ್ಯಾಗ ತ್ಯಾಗಾತ್ ಶಾಂತಿರನಂತರಂ ಅಂತ. ಅಂದ್ರೆ ಧ್ಯಾನಕ್ಕಿಂತಲೂ ಕರ್ಮಫಲ ತ್ಯಾಗವೇ ಮಿಗಿಲಾದದ್ದು. ಯಾಕೆ ಅಂದ್ರೆ ತ್ಯಾಗದಿಂದ ತಕ್ಷಣವೇ ಶಾಂತಿ ಪ್ರಾಪ್ತವಾಗುತ್ತೆ ಅಂತ. ಈ ಕರ್ಮಫಲ ತ್ಯಾಗದ ಕುರಿತಾಗಿ ಶ್ರೀಕೃಷ್ಣ ಗೀತೆಯ ಪ್ರಾರಂಭದಿಂದಲೇ ಹೇಳಿಕೊಂಡು ಬರ್ತಾ ಇದ್ದಾನೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮ ಮಾಡೋದಕ್ಕೆ ಮಾತ್ರ ನಿನಗೆ ಅಧಿಕಾರ, ಆದರೆ ಫಲಕ್ಕಲ್ಲ. ಫಲದಲ್ಲಿ ಆಸಕ್ತನಾದ್ರೆ ಮಾಡಲೇಬೇಕಾದ ಕರ್ಮವನ್ನು ಮಾಡಿಕೊಂಡು ಬರಬೇಕು. ಫಲದಲ್ಲಿ ಆಸಕ್ತನಾಗದೆಯೇ ಮಾಡಲೇಬೇಕಾದ ಕರ್ಮವನ್ನು ಮಾಡಿಕೊಂಡು ಬರಬೇಕು ಅಂತ ಹೇಳ್ತಕ್ಕಂಥ ಒಂದು ಪ್ರಧಾನವಾದ ಸಾಧನೆಯ ವಿಷಯವನ್ನು ಶ್ರೀಕೃಷ್ಣ ಬಗೆ ಬಗೆಯಿಂದ ತಿಳಿಸಿ ಹೇಳುವಂತಹ ಪ್ರಯತ್ನ ಮಾಡಿದ್ದಾನೆ. ಯಾಕಿರಬಹುದು? ಯಾಕೆ ಅಂದ್ರೆ ಈ ಕರ್ಮಫಲ ತ್ಯಾಗದಿಂದ ಮಹತ್ತರವಾದ ಫಲ ಇದೆ. ಆದರೆ ಶ್ರೀಕೃಷ್ಣ ಈ ಕರ್ಮಫಲ ತ್ಯಾಗದ ಮಹತ್ವದ ಕುರಿತು ಎಷ್ಟೇ ಹೇಳಿದರೂ ಕೂಡ ಭಾರತೀಯರಾದಂತಹ ನಾವು ಈ ಮಾತಿನ ಮರ್ಮವನ್ನ ಎಷ್ಟರ ಮಟ್ಟಿಗೆ ಗ್ರಹಿಸಿದ್ದೇವೆ ಅಂತ ಹೇಳೋದು ಕಷ್ಟ. ಯಾಕೆ ಅಂದ್ರೆ ಪ್ರಯೋಜನಂ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ. ಅಂದ್ರೆ ಪ್ರಯೋಜನವಿಲ್ಲದ ಕೆಲಸಕ್ಕೆ ಒಬ್ಬ ದಡ್ಡ ಕೂಡ ಕೈ ಹಚ್ಚೋದಿಲ್ಲ ಅಂತ ಒಂದು ಮಾತಿದೆ. ನಿಜಕ್ಕೂ ನಮ್ಮ ಸಮಾಜದಲ್ಲಿ ಪ್ರತಿಫಲವನ್ನು ನಿರೀಕ್ಷಿಸದೆ ಕೆಲಸ ಮಾಡುವವರು ಎಷ್ಟು ಜನ ಸಿಕ್ಕಾರೋ? ಪ್ರತಿಯೊಬ್ಬರೂ ಪ್ರತಿಫಲವನ್ನು ನಿರೀಕ್ಷಿಸುವವರೇ. ಇಲ್ಲಿ ಒಂದು ಪ್ರಶ್ನೆ ಹೇಳಬಹುದು. ಶ್ರೀಕೃಷ್ಣ ಕರ್ಮಫಲ ತ್ಯಾಗವೇ ಅತ್ಯಂತ ಶ್ರೇಷ್ಠ ಅಂತ ಹೇಳಿದಾಗ ಫಲತ್ಯಾಗ ಅಂದ್ರೆ ಏನು? ಫಲವನ್ನು ತ್ಯಾಗ ಮಾಡಿದ ಮೇಲೆ ನಮಗೆ ಉಳಿಯೋದೇನು ಅಂತ ಹೇಳ್ತಕ್ಕಂಥ ಪ್ರಶ್ನೆ ಹೇಳಬಹುದು. ಈಗ ಉದಾಹರಣೆಗೆ ನಾವೊಂದು ಮಾವಿನ ತೋಟ ಬೆಳೆಸ್ತೇವೆ, ಕಷ್ಟಪಟ್ಟು ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸ್ತೇವೆ. ಸಕಾಲದಲ್ಲಿ ಮರಗಳ ತುಂಬ ಫಲ ಬಿಡುತ್ತವೆ. ಆ ಫಲಗಳನ್ನು ನಾವು ಬಿಟ್ಬಿಟ್ರೆ ಇನ್ನು ನಮಗುಳಿಯೋದೇನು ಅಂತ ಹೇಳ್ತಕ್ಕಂಥ ಈ ಪ್ರಶ್ನೆ ಹೇಳ್ಬಹುದು. ನಿಜಕ್ಕೂ ಇದೊಂದು ಮುಖ್ಯವಾದ ಪ್ರಶ್ನೆಯೇ ಸರಿ. ನಮ್ಮ ಜನ ಫಲ ಸಮರ್ಪಣೆಯ ತಂತ್ರವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋದ್ರಿಂದಲೇ ಯಾರೂ ಕರ್ಮಫಲ ತ್ಯಾಗ ಅಂತ ಹೇಳ್ತಕ್ಕಂಥ ಈ ಆದರ್ಶವನ್ನ ಪಾಲಿಸೋದಕ್ಕೆ ಮುಂದಾಗ್ತಾ ಇಲ್ಲ, ಸಾಧ್ಯವಾಗ್ತಾ ಇಲ್ಲ. ಕರ್ಮಫಲ ತ್ಯಾಗ ಅಂತಂದ್ರೆ ಕರ್ಮಫಲದ ಕಡೆಗಿರುವ ಆಸಕ್ತಿಯ ತ್ಯಾಗ ಅಂತ ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆಯೂ ಬರೋದಿಲ್ಲ. ಎಲ್ಲ ಬಗೆಯ ಆಸಕ್ತಿಯೇ ನಮ್ಮನ್ನ ಈ ಮಾಯಾ ಪ್ರಪಂಚಕ್ಕೆ ಕಟ್ಟಿ ಹಾಕಿರ್ತಕ್ಕಂಥದ್ದು. ಆದ್ರಿಂದಲೇನೆ ಶ್ರೀಕೃಷ್ಣ ಇಡೀ ಭಗವದ್ಗೀತೆಯಲ್ಲಿ ಅನಾಸಕ್ತಿಯ ಬಗ್ಗೆ, ಅಸಂಗತ್ವದ ಬಗ್ಗೆ ಪದೇ ಪದೇ ಹೇಳಿ ಮನದಟ್ಟು ಮಾಡೋದಕ್ಕೆ ಪ್ರಯತ್ನಿಸಿರುವುದು ಕಂಡು ಬರುತ್ತೆ. ಆದ್ರಿಂದಲೇನೆ ಮಹಾತ್ಮ ಗಾಂಧೀಜಿಯವರು ಇಡೀ ಭಗವದ್ಗೀತೆಗೆ ಅನಾಸಕ್ತಿ ಯೋಗ ಅಂತಲೇ ನಾಮಕರಣ ಮಾಡಿದ್ದಾರೆ. ಇದು ಒಂಥರ ಸೂಕ್ತವಾಗಿಯೇ ಇದೆ. ಯಾರು ಆಧ್ಯಾತ್ಮಿಕ ಆನಂದವನ್ನ ಅನುಭವಿಸಬೇಕು ಅಂತ ಇಷ್ಟಪಡ್ತಾರೋ ಅವರು ಮೊದಲನೇದಾಗಿ ಈ ಪ್ರಪಂಚ ಹಾಗೂ ಪ್ರಾಪಂಚಿಕ ವಿಷಯಗಳ ಕುರಿತಾದ ಆಸಕ್ತಿಯನ್ನ ಬಿಟ್ಟು ಬಿಡಬೇಕಾಗುತ್ತೆ. ಯಾರು ಭಗವಂತನೊಂದಿಗೆ ನಿಕಟ ಸಂಬಂಧವನ್ನ ಬೆಳೆಸ್ಕೊಳ್ಬೇಕು ಅಂತ ಇಷ್ಟಪಡ್ತಾರೋ ಅವರು ಮೊದಲನೇದಾಗಿ ಈ ಪ್ರಪಂಚ ಹಾಗೂ ಪ್ರಾಪಂಚಿಕ ವಿಷಯಗಳ ಕಡೆಗಿನ ಆಸಕ್ತಿಯನ್ನು ಬಿಟ್ಟು ಬಿಡಬೇಕಾಗುತ್ತೆ. ಯಾರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿಬೇಕು ಅಂತ ಇಷ್ಟಪಡ್ತಾರೋ ಅವರು ಮೊದಲನೇದಾಗಿ ಈ ಪ್ರಪಂಚ ಹಾಗೂ ಪ್ರಾಪಂಚಿಕ ವಿಷಯಗಳ ಕಡೆನ ಆಸಕ್ತಿಯನ್ನು ಬಿಟ್ಟು ಬಿಡಬೇಕಾಗುತ್ತೆ. ಆದ್ರಿಂದಲೇ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ತದ ಪದಂ ತತ್ ಪರಿಮಾರ್ಗಿತವ್ಯಂ ಅಂತಂದ್ರೆ
ಅಸಂಗ ಅಂತ ಹೇಳ್ತಕ್ಕಂಥ ಶಸ್ತ್ರದಿಂದ ನಮ್ಮ ಸಂಸಾರ ಆಸಕ್ತಿಯನ್ನ ಕತ್ತರಿಸಿ ಹಾಕಿ ಆಮೇಲೆ ಪರಮಪದದ ಕಡೆಗೆ ನೇರವಾಗಿ ಮುಂದುವರಿಬೇಕು ಅಂತ. ಈ ಕರ್ಮ ಫಲಾಸಕ್ತಿ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನ ಈ ಶರೀರಕ್ಕೆ ತನ್ನ ಮೂಲಕ ಈ ಪ್ರಪಂಚಕ್ಕೆ ಚೆನ್ನಾಗಿ ಕಟ್ಟಿ ಹಾಕಿರೋದ್ರಿಂದನೇ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರಿಂದಲೇನೆ ಶ್ರೀಕೃಷ್ಣ ಇಲ್ಲಿ ಕರ್ಮಫಲ ತ್ಯಾಗದ ಹಿರಿಮೆಯನ್ನ ಹೇಳ್ತಾ ಇದ್ದಾನೆ. ಧ್ಯಾನಾತ್ ಕರ್ಮಫಲ ತ್ಯಾಗ ತ್ಯಾಗಾತ್ ಶಾಂತಿರನಂತರಂ ಅಂತ. ಕರ್ಮಫಲ ತ್ಯಾಗ ಅನ್ನೋದು ಯಾಕೆ ಶ್ರೇಷ್ಠ? ಯಾಕೆ ಅಂದ್ರೆ ಅದು ತಕ್ಷಣವೇ ನಮಗೆ ಶಾಂತಿಯನ್ನು ತಂದುಕೊಡುತ್ತೆ. ತ್ಯಾಗಾತ್ ಶಾಂತಿರನಂತರಂ. ಈ ತ್ಯಾಗದ ಮಹಿಮೆಯೇ ಮಹಿಮೆ. ಮಹಾನಾರಾಯಣ ಉಪನಿಷತ್ತು ಹೇಳುತ್ತೆ, ತ್ಯಾಗೇ ನೈಕ್ಯೇ ಅಮೃತತ್ವ ಮಾನಶು. ಎಷ್ಟೋ ಮಂದಿ ಈ ತ್ಯಾಗದಿಂದ ಅಮೃತತ್ವವನ್ನೇ ಅನುಭವಿಸಿದ್ರು ಅಂತ. ಇಲ್ಲಿ ಅದನ್ನೇ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ತ್ಯಾಗಾತ್ ಶಾಂತಿರನಂತರಂ. ತ್ಯಾಗದಿಂದ ತಕ್ಷಣವೇ ಶಾಂತಿ ಪ್ರಾಪ್ತವಾಗುತ್ತದೆ. ಶಾಂತಿ ಸಮೃದ್ಧಂ ಅಮೃತಂ. ಶಾಂತಿಯೇ ಅಮೃತ, ಅಮೃತವೇ ಶಾಂತಿ. ಈ ಸಂಬಂಧವಾಗಿ ನಾನು ಒಂದು ಪುಟ್ಟ ಕಥೆಯನ್ನು ಹೇಳೋದಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಒಂದಾನೊಂದು ಊರಿನಲ್ಲಿ ತಾಯಿ ಮಗ ಇಬ್ರು ವಾಸವಾಗಿದ್ರು. ತಾಯಿ ಹೆಸರು ಲಕ್ಷ್ಮೀದೇವಿ, ಮಗ ಪಾಂಡುರಂಗ. ಇವರು ಎಷ್ಟು ಬಡವರು ಅಂತಾರೆ, ದಿನಾ ಭಿಕ್ಷೆ ಬೇಡಿಯೇ ಇವರ ಜೀವನ. ಭಿಕ್ಷಾಟನೆ ಮಾಡಿ ಭಿಕ್ಷೆ ತರ್ತಾ ಇದ್ದವನು ಮಗ ಪಾಂಡುರಂಗ. ಅದನ್ನು ಮನೆಯಲ್ಲಿ ಅಡುಗೆ ಮಾಡುವವಳು ತಾಯಿ ಲಕ್ಷ್ಮೀದೇವಿ. ಒಂದಾನೊಂದು ದಿನ ಪಾಂಡುರಂಗನಿಗೆ ಜ್ವರ ಬಂದದ್ರಿಂದ ಭಿಕ್ಷೆಗೆ ಹೋಗೋದಕ್ಕೆ ಆಗಲಿಲ್ಲ. ಅವನು ನಿತ್ರಾಣದಿಂದ ಬಳಲ್ತಾ ಇದ್ದಾನೆ. ತಾಯಿ ಹತ್ತಿರ ಸ್ವಲ್ಪ ಗಂಜಿ ತಯಾರಿಸಿಕೊಡು ಹಾಗೆ ಕೇಳಿಕೊಳ್ತಾನೆ. ಅದಕ್ಕೆ ತಾಯಿ ಹೇಳ್ತಾಳೆ, ಒಳಗೆ ಏನಾದರೂ ಇದ್ರೂ ತಾನೇಪ್ಪ ಗಂಜಿ ತಯಾರಿಸೋದು ಅಂತ. ಅದಕ್ಕೆ ಮಗ ಪಾಂಡುರಂಗ ಕೇಳ್ತಾನೆ, ಏನಮ್ಮ, ನಾನು ಪ್ರತಿದಿನ ಭಿಕ್ಷೆ ಬೇಡಿ ತಂದದ್ರಲ್ಲಿ ನೀನು ಸ್ವಲ್ಪವನ್ನಾದರೂ ಮಿಗಿಸಲೇ ಇಲ್ವೇ ಹಾಗಾದ್ರೆ ಅಂತ. ಆಗ ತಾಯಿ ಲಕ್ಷ್ಮೀದೇವಿ ಹೇಳ್ತಾಳೆ, ಮಗು, ನೀನು ತಂದದ್ರಲ್ಲಿ ಒಂದಂಶ ನೀನಿಗೆ, ಇನ್ನೊಂದಂಶ ಅತಿಥಿಗೆ, ಉಳಿದದ್ದು ನನಗೆ. ಇಷ್ಟಕ್ಕೆ ಸರಿಯಾಗ್ತಾ ಇತ್ತು, ಇನ್ನು ಮಿಗೋದೆಲ್ಲಿ ಬಂತಪ್ಪ ಅಂತ. ಅದಕ್ಕೆ ಮಗನಿಗೆ ಸ್ವಲ್ಪ ಆಶ್ಚರ್ಯವೂ ಆಯಿತು, ಬೇಸರವೂ ಆಯಿತು. ತಮಗೇ ಊಟಕ್ಕಿಲ್ದಿರುವಾಗ ತನ್ನ ತಾಯಿ ಈ ತರಹ ಅತಿಥಿ ಸತ್ಕಾರ ಅಂತನೋ ವ್ರತವನ್ನು ಬೇರೆ ಇಟ್ಕೊಂಡಿದ್ದಾಳಲ್ಲ ಅಂತ. ಆದ್ರಿಂದ ಕೇಳ್ತಾಳೆ, ಅಮ್ಮ, ನೀನು ಈ ಅತಿಥಿ ಸತ್ಕಾರದ ವ್ರತವನ್ನು ಇಷ್ಟೊಂದು ಹಚ್ಕೊಂಡು ಬಿಟ್ಟಿದೆಯಲ್ಲ, ಈ ಅತಿಥಿ ಸತ್ಕಾರದಿಂದ ಏನು ಪ್ರಯೋಜನ ಅಂತ. ಅದಕ್ಕೆ ಲಕ್ಷ್ಮೀದೇವಿ ಹೇಳ್ತಾಳೆ, ಮಗು, ನನಗೆ ಆ ವಿಚಾರ ಏನು ಗೊತ್ತಿಲ್ಲಪ್ಪ. ನನ್ನ ಹಿರಿಯರು ಮಾಡ್ಕೊಂಡು ಬರ್ತಾ ಇದ್ರು, ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಇದ್ರ ಮಹಿಮೆ ಏನು ಅಂತ ಗೊತ್ತಾಗಬೇಕಾದ್ರೆ ನೀನು ದೇವ್ರನ್ನೇ ಕೇಳಿದ್ರೆ ಅವನು ಹೇಳಿಯಾನು ಅಂತ. ಸರಿ, ಹೀಗೆ ಒಂದೆರಡು ದಿನ ಕಳೀತು. ಪಾಂಡುರಂಗನ ಜ್ವರ ಇಳೀತು. ಅವನು ತಾಯಿ ಹತ್ರ ಹೇಳ್ತಾನೆ, ಅಮ್ಮ, ನಾನು ಅತಿಥಿ ಸತ್ಕಾರ ಮಾಡಿದ್ರೆ ಏನು ಪ್ರಯೋಜನ ಅನ್ನೋ ವಿಷಯವನ್ನ ದೇವರ ಹತ್ರವೇ ಹೋಗಿ ಕೇಳ್ಕೊಂಡು ಬಂದ್ಬಿಡ್ತೇನೆ ಅಂತ ಹೇಳಿದವನೇ ಮನೆ ಬಿಟ್ಟು ಹೊರಟೇ ಬಿಟ್ಟ. ಬಹುಶಃ ದೇವರು ಎಲ್ಲೋ ಒಂದು ಕಡೆ ಕುಳಿತಿದ್ದಾನೆ, ಹೋಗಿ ಅವನನ್ನ ನೋಡಿ ಈ ವಿಷಯವನ್ನು ಕೇಳ್ತೇನೆ ಅಂತ ಭಾವಿಸಿದ ಅಂತ ಕಾಣುತ್ತೆ. ಈ ಮುಗ್ಧ ಮನಸ್ಸಿನ ಪಾಂಡುರಂಗ ಪ್ರತಿದಿನ ಭಿಕ್ಷೆ ಬೇಡಿ ಬಾಕಿ ಉಳಿದ ಯಾವ ವಿಷಯವನ್ನು ತಲೆಗೆ ಹಚ್ಕೊಳ್ಳದೆ ಇದ್ದರಿಂದ ದೇವರ ವಿಚಾರ ಅವನಿಗೇನು ಗೊತ್ತಿರಲಿಲ್ಲ. ಆದ್ರಿಂದ ಎಲ್ಲೋ ಒಂದು ಕಡೆ ಇರಬಹುದು, ಹುಡ್ಕೊಂಡು ಬರೋಣ ಅಂತ ಹೊರಟ. ಅವನು ದೇವ್ರನ್ನ ಹುಡುಕ್ತಾ ಹೊರಟ. ದಾರಿಯಲ್ಲಿ ಸಿಕ್ಕಿದವ್ರನ್ನೆಲ್ಲ ಕೇಳ್ತಾ ಇದ್ದಾನೆ, ದೇವರು ಎಲ್ಲಿ ಇರ್ತಾನೆ ಅಂತ. ಕೆಲವರು ಹೇಳಿದ್ರು, ನಮ್ಗದೆಲ್ಲ ಗೊತ್ತಿಲ್ಲಪ್ಪ ಅಂತ. ಇವನು ಸಾಲಿನವರೇ ಅವರೆಲ್ಲ. ಇನ್ನು ಕೆಲವರು ಹೇಳಿದ್ರು, ನಿನಗೇನು ಹುಚ್ಚುಗಿಚ್ಚು ಹಿಡಿದಿಲ್ಲ ತಾನೆ ಅಂತ. ಆದರೆ ಅವನು ಮಾತ್ರ ಒಂದೇ ಸವನೆ ಪ್ರಯಾಣ ಮಾಡ್ತಾ ಇದ್ದಾನೆ. ಸಂಜೆಯ ಹೊತ್ತಿಗೆ ಒಂದು ಕಾಡಿನ ಅಂಚಿಗೆ ಬಂದು ತಲುಪ್ತಾನೆ. ಅಲ್ಲಿ ಒಬ್ಬ ಬೇಟೆಗಾರ ಸಿಗ್ತಾನೆ. ಆತ ಅಲ್ಲಿ ಮರದ ಕೊಂಬೆಗಳ ಮೇಲೆ ತನಗೆ ಸಾಕಾಗುವಷ್ಟು ಸಣ್ಣ ಅಟ್ಟಣಿಗೆ ಕಟ್ಟಿಕೊಂಡು ಪ್ರಾಣಿಗಳನ್ನು ಹೊಂಚಾಕ್ತಾ ಇದ್ದಾನೆ. ಈಗ ಈ ಮುಗ್ಧ ಸ್ವಭಾವದ ಪಾಂಡುರಂಗನಿಗೆ ಆ ಬೇಟೆಗಾರ ಹೇಳ್ತಾನೆ,
ಏನಪ್ಪ ಈ ಕಾಡಿಗೆ ಬಂದು ತಲುಪಿದೀಯಾ, ಕಾಡು ಪ್ರಾಣಿಗಳು ನಿನ್ನ ತಿನ್ನೋದು ಮುಗಿಸಿಬಿಡುತ್ತವೆ. ಇನ್ನೊಂದು ಕೆಲಸ ಮಾಡು, ಈ ನನ್ನ ಅಟ್ಟಣಿಗೆಯ ಮೇಲೆ ನೀನಿರು. ಇಲ್ಲಿ ಇಬ್ಬರಿಗೆ ಇರೋದಕ್ಕೆ ಜಾಗ ಸಾಲದು. ಅದರಿಂದ ನಾನು ಮರದ ಬುಡದಲ್ಲಿ ಇಂದಿನ ರಾತ್ರಿಯನ್ನು ಕಳೀತೇನೆ. ನನಗೆ ಈ ಕಾಡು ಅಭ್ಯಾಸವಾಗಿದೆ ಅಂತ. ಹಾಗೇನೇನೆ ಹತ್ತಿರದ ಹಳ್ಳಿ ಕಡೆಗೆ ಹೋಗಿ ಒಂದು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಹಾಲು ಇತ್ಯಾದಿ ತಂದು ಅವನಿಗೆ ಕೊಟ್ಟು, ಉಪವಾಸ ಮಲಗಬೇಡಪ್ಪ, ಇದಿಷ್ಟು ಸ್ವೀಕಾರ ಮಾಡು, ಇನ್ನೇನು ಹೆಚ್ಚಿಲ್ಲ ಅಂತ ಉಪಚಾರ ಮಾಡ್ತಾನೆ. ಈಗ ಪಾಂಡುರಂಗ ಅಟ್ಟಣಿಗೆ ಮೇಲೆ ಮಲಗ್ತಾನೆ. ಬೇಟೆಗಾರ ಕೆಳಗೆ ಮರದ ಬುಡದಲ್ಲಿ ಮಲಗಿಕೊಡ್ತಾನೆ. ರಾತ್ರಿ ಕಳೆಯಿತು, ಬೆಳಗಾಯಿತು. ಪಾಂಡುರಂಗ ಎದ್ದು ಕೆಳಗಿಳಿದು ಬಂದು ನೋಡ್ತಾನೆ, ಅಲ್ಲಿ ಬೇಟೆಗಾರ ಇಲ್ಲ, ಅವನ ಮೂಳೆಗಳು ಮಾತ್ರ ಇವೆ. ಪಾಂಡುರಂಗನಿಗೆ ತುಂಬ ಬೇಸರವಾಯಿತು. ಭಗವಂತನ ಸ್ಮರಣೆ ಮಾಡ್ತಾ ಪ್ರಯಾಣ ಮುಂದುವರಿಸ್ತಾನೆ. ಮತ್ತೆ ದಾರಿಯಲ್ಲಿ ಸಿಕ್ಕಿದವ್ರನ್ನೆಲ್ಲ ಕೇಳ್ತಾನೆ, ದೇವರು ಎಲ್ಲಿರ್ತಾನೆ ಅಂತ. ಅಂದಿನ ದಿನವೂ ಕಳೆಯಿತು. ಅವನು ಒಂದು ಹಳ್ಳಿಯನ್ನು ತಲುಪುವ ವೇಳೆಗೆ ಕತ್ತಲಾಯಿತು. ಪಾಂಡುರಂಗ ಆ ಹಳ್ಳಿಯ ಒಂದು ಮನೆಯನ್ನು ಪ್ರವೇಶ ಮಾಡ್ತಾನೆ. ರಾತ್ರಿಯ ವಸತಿಗೆ ಅವನು ಒಳಗೆ ಹೋದಾಗ ಗೊತ್ತಾಯಿತು, ಆ ಮನೆ ಒಬ್ಬ ದೊಡ್ಡ ಜಮೀನ್ದಾರನದ್ದು ಅಂತ. ಆ ಜಮೀನ್ದಾರ ಪಾಂಡುರಂಗನ ಕೇಳ್ತಾನೆ, ಎಲ್ಲಿಂದ ಬರ್ತಾ ಇರೋದು, ಎಲ್ಲಿಗೆ ಹೋಗ್ತಾ ಇರೋದು ಅಂತ. ಅದಕ್ಕೆ ಪಾಂಡುರಂಗ ಹೇಳ್ತಾನೆ, ನಾನು ದೇವ್ರನ್ನ ಹುಡ್ಕೊಂಡು ಹೊರಟಿದ್ದೇನೆ, ಅತಿಥಿ ಸತ್ಕಾರ ಮಾಡಿದ್ರೆ ಏನು ಫಲ ಅನ್ನೋದನ್ನ ಅವನ ಹತ್ರ ಕೇಳಬೇಕಾಗಿದೆ ಅಂತ. ಆಗ ಜಮೀನ್ದಾರ ಪಾಂಡುರಂಗನಿಗೆ ಹೇಳ್ತಾನೆ, ನಿಜಕ್ಕೂ ದೇವ್ರನ್ನ ಹುಡ್ಕೊಂಡು ಹೊರಟಿದ್ದಂತಹ ನೀನೇ ಧನಿನಪ್ಪ. ನಿನಗೆ ಆ ದೇವರು ಸಿಕ್ಕಾಗ ನಂದು ಒಂದು ಪ್ರಶ್ನೆಯನ್ನು ಕೇಳ್ತೀಯನಪ್ಪ. ನನಗೆ ಸಕಲ ಸಂಪತ್ತುಗಳೂ ಇವೆ, ಯಾವುದಕ್ಕೂ ಕೊರತೆ ಇಲ್ಲ. ಆದರೆ ನನ್ನ ಹಸುಗಳು ಮಾತ್ರ ಹಾಲು ಇಳಿಸೋದರ ಬದಲಿಗೆ ರಕ್ತ ಇಳಿಸುತ್ತವೆ. ಎಷ್ಟು ಹಸುಗಳನ್ನು ತಂದು ನೋಡಿದೆ, ಆದರೂ ಸ್ವಾರಸ್ಯವಿಲ್ಲ. ಇದೊಂದು ದುಃಖ ನನ್ನನ್ನು ಕೊರಿತಾ ಇದೆ. ಇದಕ್ಕೆ ಪರಿಹಾರವನ್ನು ಕೇಳ್ಕೊಂಡು ಬರ್ತೀಯನಪ್ಪ ಅಂತ. ಪಾಂಡುರಂಗ ಒಪ್ಕೊಳ್ತಾನೆ. ಬೆಳಗಾಯಿತು. ಮತ್ತೆ ಪ್ರಯಾಣ ಮುಂದುವರಿಸಿದ. ಈಗ ಅವನು ಒಂದು ಮೈದಾನದ ದಾರಿಯಾಗಿ ಹೋಗ್ತಾ ಇದ್ದಾನೆ. ನಡು ಮೈದಾನದಲ್ಲಿ ಹೋಗ್ತಾ ಇರುವಾಗ ಅಲ್ಲೊಂದು ದೊಡ್ಡ ಸರ್ಪ ತನ್ನ ಹೆಡೆ ಬಿಚ್ಚಿ ನಿಂತುಕೊಂಡಿರೋದು ಕಾಣಿಸ್ತು. ಅದು ಇವನನ್ನು ಕೇಳ್ತದೆ, ಯಾರು ನೀನು, ಎಲ್ಲಿಗೆ ಯಾಕೆ ಬಂದೆ, ನಿನ್ನನ್ನು ಕಚ್ಚಿ ಸಾಯಿಸಿ ಬಿಡ್ತೇನೆ ಅಂತ. ಆಗ ಪಾಂಡುರಂಗ ಹೇಳ್ತಾನೆ, ನಾನು ದೇವರನ್ನು ಹುಡ್ಕೊಂಡು ಹೊರಟಿದ್ದೀನಪ್ಪ, ಅತಿಥಿ ಸತ್ಕಾರ ಮಾಡಿದರೆ ಏನು ಪ್ರಯೋಜನ ಅಂತ ಅವನು ಕೇಳಬೇಕಾಗಿದೆ. ಅವನೆಲ್ಲಿದ್ದಾನೆ ಅನ್ನೋದು ನಿನಗೇನಾದರೂ ಗೊತ್ತೇನಪ್ಪ ಅಂತ. ಆಗ ಸರ್ಪ ಹೇಳುತ್ತೆ, ನನಗದೊಂದು ಗೊತ್ತಿಲ್ಲಪ್ಪ, ಆದರೆ ನಿನಗೆ ದೇವರೇನಾದರೂ ಸಿಕ್ಕಿದ್ರೆ ದಯವಿಟ್ಟು ನನ್ನದೂ ಒಂದು ಪ್ರಶ್ನೆಯನ್ನು ಅವನಿಗೆ ಕೇಳ್ತೀಯನಪ್ಪ. ನೋಡಪ್ಪ, ನಾನು ಇಲ್ಲಿ ಹಲವಾರು ವರ್ಷಗಳಿಂದ ಇದ್ದೇನೆ. ಇಲ್ಲಿಂದ ನಾನು ಎಲ್ಲಿಗೆ ಹೋಗೋದಕ್ಕೂ ಸಾಧ್ಯವಾಗ್ತಾ ಇಲ್ಲ, ಅಲುಗಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೆಕೆಗಾಲದಲ್ಲಿ ಉರಿಯುವ ಬಿಸಿಲು, ಮಳೆಗಾಲದಲ್ಲಿ ಗಾಳಿ ಮಳೆ, ಚಳಿಗಾಲದಲ್ಲಿ ಕೊಳೆಯುವ ಚಳಿ, ಇವೆಲ್ಲವನ್ನು ಸಹಿಸಿಕೊಂಡು ಇಲ್ಲಿಯೇ ಇರಬೇಕಾಗಿದೆ. ಸಾಯಲೂ ಆರೆ, ಬದುಕಲೂ ಆರೆ, ಹೀಗಾಗಿದೆ ನನ್ನ ಸ್ಥಿತಿ. ಇದರಿಂದ ನನಗೆ ಬಿಡುಗಡೆಯೇ ಇಲ್ಲವೇ? ಯಾಕೆ ನನಗೆ ಈ ಗತಿ ಬಂದಿದೆ? ದಯವಿಟ್ಟು ಇದನ್ನು ದೇವರ ಹತ್ರ ಕೇಳ್ತೀಯನಪ್ಪ. ಕೇಳಿ ಬಂದು ನನಗಾದ್ರೂ ಉತ್ತರವನ್ನು ಹೇಳ್ತೀಯನಪ್ಪ. ಪಾಂಡುರಂಗ ಒಪ್ಪಿಕೊಂಡು ಮುಂದುವರಿತಾನೆ. ಹೀಗೆ ಸ್ವಲ್ಪ ದೂರ ಹೋಗಿರಬಹುದು. ಆಗ ಅವನಿಗೆ ಒಬ್ಬ ಹಣ್ಣು ಮುದುಕ ಎದುರಾಗ್ತಾನೆ. ಆ ಮುದುಕ ಕೇಳ್ತಾನೆ, ಏನಪ್ಪ, ಎಲ್ಲಿಂದ ಬರ್ತಾ ಇದೀಯಾ, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ. ಅದಕ್ಕೆ ಪಾಂಡುರಂಗ ಹೇಳ್ತಾನೆ, ದೇವರನ್ನ ಹುಡ್ಕೊಂಡು ಹೊರಟಿದ್ದೀನಿ ತಾತ. ಅವನ ಹತ್ರ ಅತಿಥಿ ಸತ್ಕಾರ ಮಾಡಿದ್ರೆ ಏನು ಪ್ರಯೋಜನ ಅನ್ನೋದನ್ನ ಕೇಳಿ ತಿಳಿದುಕೊಳ್ಬೇಕಾಗಿದೆ ಅಂತ. ಆಗ ಆ ಮುದುಕ ನಗ್ತಾ ನಗ್ತಾ ಹೇಳ್ತಾನೆ, ಮಗು, ದೇವರು ಹಾಗೆಲ್ಲ ಮನುಷ್ಯರ ಕಣ್ಣಿಗೆ ಕಾಣಿಸ್ತಾನೇನಪ್ಪ,
ಹೋಗಲಿ ಬಿಡು, ನಿನ್ನ ಪ್ರಶ್ನೆಗೆ ಉತ್ತರ ಸಿಗುವಂತ ಉಪಾಯವನ್ನು ನಾನು ಹೇಳಿಕೊಡ್ತೇನೆ. ನೀನು ಇಂದಿಗೆ 10 ತಿಂಗಳಿಗೆ ಸರಿಯಾಗಿ ಕಾಶಿರಾಜನ ಅರಮನೆಯ ಮುಂದೆ ಕಾಯ್ತಾ ಇರು. ಅಂದು ಕಾಶಿರಾಜನ ಪತ್ನಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ರಾಜನಿಗೆ ಹೇಳು, ಆ ಮಗು ಜನನಕ್ಕೆ ಬಂದ ದಿನವೇ ನಿನ್ನ ಕೈ ಮೇಲಿಡೋದಕ್ಕೆ. ಆ ಮಗುವಿನ ಹತ್ತಿರ ನೀನು ಯಾರು ಅಂತ ಕೇಳು. ಬಳಿಕ ನೀನು ಏನೇನು ಪ್ರಶ್ನೆಗಳನ್ನೆಲ್ಲ ಕೇಳಬೇಕು ಅಂತ ಅಂದ್ಕೊಂಡಿದೆಯೋ ಕೇಳು. ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ ಮೇಲೆ ಅದು ಎಂದಿನ ಮಗುವಿನಂತಾಗಿ ಬಿಡುತ್ತೆ ಅಂತ. ಹೀಗೆ ಹೇಳಿ ಆ ಮುದುಕ ಅಲ್ಲಿಂದ ಹೊರಟು ಹೋಗ್ತಾನೆ. ಈ ವಿಚಿತ್ರ ಮುದುಕ ಯಾರಿರಬಹುದು ಅಂತ ಪಾಂಡುರಂಗ ಅವನ ಹಿಂದೆಯೇ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಆಶ್ಚರ್ಯ, ಆ ಮುದುಕ ನಾಪತ್ತೆ. ಈಗ ಪಾಂಡುರಂಗ ಕಾಶಿಯ ಮಾರ್ಗವಾಗಿ ಮುಂದುವರಿತಾನೆ. ಅಲ್ಲಿ ಕಾಶಿರಾಜನ ಅರಮನೆಯ ಮುಂದೆ ಕಾದು ಕುಳಿತಿರ್ತಾನೆ. 10 ತಿಂಗಳು ಕಳೆಯಿತು. ರಾಣಿ ಒಂದು ಗಂಡು ಮಗುವಿಗೆ ಜನ್ಮವೀತಾಳೆ. ಪಾಂಡುರಂಗ ರಾಜನೊಡನೆ ಮೊದಲೇ ವಿನಂತಿಸಿಕೊಂಡಿದ್ದ. ಆ ಮಗುವಿನ ಜನನವಾದ ಕೂಡಲೇ ಅದನ್ನು ತನ್ನ ಕೈ ಮೇಲೆ ಇಡಬೇಕು. ಆ ಮಗುವಿನಿಂದ ತಾನು ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬೇಕಾಗಿದೆ ಅಂತ. ರಾಜ ಕೂಡ ಈ ವಿಚಿತ್ರವನ್ನು ಕಾಣುವುದಕ್ಕಾಗಿ ಸಂತೋಷದಿಂದ ಒಪ್ಕೊಂಡಿರ್ತಾನೆ. ಈಗ ಆ ಮಗುವನ್ನ ಪಾಂಡುರಂಗನ ಕೈಯ ಮೇಲೆ ಇಡಲಾಗುತ್ತೆ. ಪಾಂಡುರಂಗ ಮಗುವನ್ನು ಕೇಳ್ತಾನೆ, ಮಗು ನೀನು ಯಾರು ಅಂತ. ಅದಕ್ಕೆ ಆ ಮಗು ಹೇಳುತ್ತೆ, ಇಂದಿಗೆ ಸುಮಾರು 10 ತಿಂಗಳ ಹಿಂದೆ ನಿನಗೆ ಆ ಕಾಡಿನಲ್ಲಿ ರಕ್ಷಣೆ ಕೊಟ್ಟ ಬೇಟೆಗಾರನ ನೆನಪಿದೆಯೇ? ಅವನೇ ನಾನು. ನಿನಗೆ ಅಂದು ಆಶ್ರಯ ಕೊಟ್ಟು ಅತಿಥಿಯಾದ ನಿನಗೆ ಸತ್ಕಾರ ಮಾಡಿದ್ದಕ್ಕೆ ನಾನಿಂದು ರಾಜಕುಮಾರನಾಗಿ ಜನ್ಮ ತಾಳುವಂತಾಗಿದೆ ಅಂತ. ಪಾಂಡುರಂಗನಿಗೆ ಇದನ್ನು ಕೇಳಿ ಸಂತೋಷ, ಆಶ್ಚರ್ಯ, ದುಃಖ ಎಲ್ಲ ಒಟ್ಟಿಗೆ ಆದವು. ಈಗ ಪಾಂಡುರಂಗನಿಗೆ ಅತಿಥಿ ಸತ್ಕಾರ ಮಾಡಿದ್ರೆ ಏನು ಪ್ರಯೋಜನ ಅನ್ನುವ ಪ್ರಶ್ನೆಯನ್ನು ಕೇಳುವ ಕೆಲಸವೇ ಉಳಿಯಲಿಲ್ಲ. ಬಳಿಕ ಉಳಿದೆರಡು ಪ್ರಶ್ನೆಗಳನ್ನು ಕೇಳ್ತಾನೆ. ಮಗು, ಆ ಜಮೀನ್ದಾರ ಸಕಲ ಸಂಪತ್ತುಗಳಿಂದ ಕೂಡಿದರೂ ಕೂಡ ಅವನ ಮನೆಯ ಹಸುಗಳು ಮಾತ್ರ ಹಾಲು ಕರೆಯುವ ಬದಲಿಗೆ ರಕ್ತ ಕರೆಯುತ್ತವಲ್ಲ, ಯಾಕೆ ಅಂತ. ಅದಕ್ಕೆ ಆ ಮಗು ಹೇಳುತ್ತೆ, ಅವನು ಅಷ್ಟೊಂದು ಐಶ್ವರ್ಯವನ್ನು ಇಟ್ಕೊಂಡಿದ್ರೂ ಕೂಡ ಒಬ್ಬರಿಗೂ ಅವನು ಕೈ ಎತ್ತಿ ಏನನ್ನೂ ಕೊಟ್ಟವನಲ್ಲ, ಆದ್ರಿಂದ ಅವನಿಗೆ ಈ ದುರ್ಗತಿ ಅಂತ. ಪಾಂಡುರಂಗ ಬಳಿಕ ಕೇಳ್ತಾನೆ, ಆ ಘಟಸರ್ಪದ ಬಗ್ಗೆ ನೀನೇನು ಹೇಳ್ತೀವಿ ಅಂತ. ಅದಕ್ಕೆ ಆ ಮಗು ಹೇಳುತ್ತೆ, ಆ ಘಟಸರ್ಪದ ಮಲಗಿರತಕ್ಕಂತಹ ಜಾಗದಲ್ಲಿ ಒಂದು ದೊಡ್ಡ ಕೊಪ್ಪರಿಗೆ ಚಿನ್ನದ ನಾಣ್ಯ ಇದೆ. ಅದನ್ನ ಅಗೆದು ತೆಗೆದುಕೊಳ್ಳೋದಕ್ಕೋಸ್ಕರ ಬಹಳ ಜನ ಪ್ರಯತ್ನ ಪಟ್ಟರು. ಆ ಸರ್ಪ ಎಲ್ಲರನ್ನೂ ಕಚ್ಚಿ ಸಾಯಿಸಿಬಿಟ್ಟಿತು. ಆ ಚಿನ್ನದ ನಾಣ್ಯದಿಂದ ಸರ್ಪಕ್ಕೇನೂ ಪ್ರಯೋಜನ ಇಲ್ಲ. ಆದರೂ ಅದು ಇತರರಿಗೆ ಅದನ್ನು ಕೊಡೋದು ಇಲ್ಲ. ಅದು ಆ ಕೊಪ್ಪರಿಗೆಯನ್ನ ಸತ್ಪಾತ್ರರಿಗೆ ಕೊಟ್ಟ ಕೂಡಲೇ ಅದಕ್ಕೆ ಅದರ ಕಷ್ಟದಿಂದ ಮುಕ್ತಿ ಅಂತ ಹೀಗೆ ಹೇಳಿ ಮಗು ಎಂದಿನಂತೆ ಅಳತೊಡಗಿತು. ಪಾಂಡುರಂಗ ರಾಜನಿಗೆ ಧನ್ಯವಾದ ಹೇಳಿ ಹಿಂತಿರುಗಿ ಬಂದ. ಸರ್ಪಕ್ಕೆ ವಿಷಯವನ್ನು ತಿಳಿಸಿದ. ಆಗ ಸರ್ಪ ಹೇಳಿತು, ನಿನಗಿಂತ ಸತ್ಪಾತ್ರರು ಇನ್ಯಾರಿದ್ದಾರೆ? ಈ ಕೊಪ್ಪರಿಗೆಯನ್ನ ನಿನಗೇ ದಾನ ಮಾಡಿದ್ದೇನೆ, ದಯವಿಟ್ಟು ಸ್ವೀಕರಿಸು ಅಂತ. ಹೀಗೆ ಹೇಳಿದ ತಕ್ಷಣವೇ ಸರ್ಪದ ಕಷ್ಟಗಳೆಲ್ಲ ಪರಿಹಾರ ಆದವು. ಅದು ಸುರಕ್ಷಿತವಾದ ಜಾಗಕ್ಕೆ ಹೊರಟೋಯ್ತು. ಬಳಿಕ ಪಾಂಡುರಂಗ ಆ ಜಮೀನ್ದಾರನಿಗೆ ವಿಷಯವನ್ನು ತಿಳಿಸಿದಾಗ ಜಮೀನ್ದಾರ ತನ್ನ ಆಸ್ತಿಯ ಅರ್ಧಾಂಶದೊಂದಿಗೆ ತನ್ನ ಮಗಳನ್ನ ಪಾಂಡುರಂಗನಿಗೆ ಮದುವೆ ಮಾಡಿಸಿಕೊಡ್ತಾನೆ. ನಿನಗಿಂತ ಸತ್ಪಾತ್ರ ಇನ್ಯಾರಪ್ಪ ಅಂತ. ಈ ದಾನದಿಂದ ಜಮೀನ್ದಾರನ ಸಮಸ್ಯೆ ತಕ್ಷಣ ಪರಿಹಾರವಾಯಿತು. ಪಾಂಡುರಂಗ ಆ ಕಡೆಯಿಂದ ತನ್ನ ತಾಯಿಯನ್ನೂ ಕರೆಸಿಕೊಂಡ, ಈ ಕಡೆಯಿಂದ ಆ ಚಿನ್ನದ ನಾಣ್ಯದ ಕೊಪ್ಪರಿಗೆಯನ್ನೂ ತರಿಸಿಕೊಂಡ. ಸುಖ ಸಮೃದ್ಧಿಯಿಂದ ಜೀವನ ನಡೆಸಿದ. ಹೀಗೆ ಇವರುಗಳೆಲ್ಲ ಮಾಡಿದಂತಹ ಸಣ್ಣ ಸಣ್ಣ ದಾನ ಕಾರ್ಯಗಳಿಗೆ ಇಷ್ಟೊಂದು ಅದ್ಭುತವಾದಂತಹ ಫಲ ಕೊಡುವ ಶಕ್ತಿ ಇರುವಾಗ ಇನ್ನು ಸಕಲ ಕರ್ಮಗಳ ಫಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಇನ್ನೆಂತಹ ಸೌಖ್ಯ ಲಭಿಸಲಿಕ್ಕಿಲ್ಲ. ಆ ಲಕ್ಷ್ಮೀದೇವಿ ಮಾಡಿದಂತಹ
ಅತಿಥಿ ಸತ್ಕಾರದ ಫಲ ಅಂತ ಹೇಳ್ತಕ್ಕಂಥದ್ದು ಆ ಮಗನ ಮೇಲೆ ಎಂತಹ ಸತ್ಫಲವನ್ನು ಕೊಟ್ಟಿದೆ. ಹಾಗೇನೇನೆ ನಾವು ಮಾಡತಕ್ಕಂತಹ ಕರ್ಮಗಳ ಫಲವನ್ನೆಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಅನಂತನಾದಂತಹ ಭಗವಂತ ಅವನಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟ ಅಭ್ಯಾಸವೇ ಇಲ್ಲ. ಯಾಕೆಂದ್ರೆ ಅವನ ಹೆಸರೇ ಅನಂತ. ಅದರಿಂದ ಅನಂತವಾದ ಫಲವನ್ನೇ ಅವನು ಕೊಡ್ತಾನೆ. ಆದ್ರಿಂದಲೇ ಶ್ರೀಕೃಷ್ಣ ಹೇಳಿದ್ದು ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗಾತ್ ಶಾಂತಿ ಅನಂತರಂ ತ್ಯಾಗೇ ನೈಕೆ ಅಮೃತತ್ವ ಮಾನಶು. ತ್ಯಾಗದಿಂದ ಅಮೃತತ್ವವೇ ಪ್ರಾಪ್ತವಾಗುವಾಗ ಅರಮನೆ ಸಿಕ್ಲಿಕ್ಕಿಲ್ವೇ? ಈ ರೀತಿಯಲ್ಲಿ ಶ್ರೀಕೃಷ್ಣ ಕರ್ಮತ್ಯಾಗ ಮಾತ್ರವಲ್ಲ, ಆ ಫಲತ್ಯಾಗದ ಮಹಿಮೆಯನ್ನ ವರ್ಣಿಸಿ ಸಾಧನಾ ಮಾರ್ಗವೊಂದನ್ನು ಸೂಚಿಸಿದ್ದಾನೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸ್ತೇನೆ. ನಾಳೆ ಉಳಿದದನ್ನ ನಾಳೆ ದಿನ ಮುಂದುವರಿಸ್ತೇನೆ. ಓಂ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರಿ ಓಂ ತತ್ಸತ್.